ಹೇ ಐ ಆಮ್ ಸೂಪರ್ ಎಕ್ಸೈಟೆಡ್ ಯಾಕಂದ್ರೆ ಈ ವಿಡಿಯೋದಲ್ಲಿ ನಾನು ಎಕೋಸಿಸ್ಟಮ್ ಇದು ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಹಾಗೂ ಹೈಲಿ ವ್ಯಾಲ್ಯೂಬಲ್ ಆಗಿರುವಂತಹ ಫ್ರೇಮ್ ವರ್ಕ್ಸ್ ಬಗ್ಗೆ ಡಿಸ್ಕಸ್ ಮಾಡಲಿಕ್ಕೆ ಹೋಗ್ತಾ ಇದ್ದೇನೆ. ದಟ್ ಈಸ್ ಲ್ಯಾಂಗ್ಚೈನ್. ನೀವೊಂದು ಸ್ಕೇಲಬಲ್ ಆಗಿರುವಂತಹ ಅಪ್ಲಿಕೇಶನ್ಸ್ ಅನ್ನು ಬಿಲ್ಡ್ ಮಾಡಬೇಕು ಅಂತಿದ್ರೆ ನೀವು ಒಂದಲ್ಲ ಒಂದು ರೀತಿಯಲ್ಲಿ ಲ್ಯಾಂಗ್ಚೈನ್ ಅನ್ನು ಯೂಸ್ ಮಾಡಬೇಕಾಗುತ್ತೆ. ಅಕಾರ್ಡಿಂಗ್ ಟು ಮೀ 90% ಆಫ್ ದ ಕಂಪನೀಸ್ ಆಲ್ರೆಡಿ ಯೂಸಸ್ ಲ್ಯಾಂಗ್ಚೈನ್ ಟು ಬಿಲ್ಡ್ ದೇರ್ ಮಾಡೆಲ್ಸ್, AI ಸಿಸ್ಟಮ್ಸ್ ಅಂಡ್ ಚಾಟ್ ಬಾಟ್ಸ್. ಸೊ ಈ ವಿಡಿಯೋದಲ್ಲಿ ನಾವು ಲ್ಯಾಂಗ್ಚೈನ್ ಅಂದ್ರೆ ಏನು, ಫಸ್ಟ್ ಆಫ್ ಆಲ್ ಲ್ಯಾಂಗ್ಚೈನ್ ಯಾಕೆ ಬೇಕು, ಲ್ಯಾಂಗ್ಚೈನ್ ಇದು ಬೆನಿಫಿಟ್ಸ್ ಅಂಡ್ ಮೋರ್ ಇಂಪಾರ್ಟೆಂಟ್ಲಿ ಲ್ಯಾಂಗ್ಚೈನ್ ಇದು ಕಾಂಪೊನೆಂಟ್ಸ್ ಬಗ್ಗೆ ತುಂಬಾ ಡೀಪ್ ಡೈವ್ ಆಗಿ ಡಿಸ್ಕಸ್ ಮಾಡಲಿಕ್ಕೆ ಹೋಗ್ತಾ ಇದ್ದೇವೆ. ಅಂಡ್ ನೆಕ್ಸ್ಟ್ ಕಮಿಂಗ್ ಎಪಿಸೋಡ್ಸ್ ಅಲ್ಲಿ ನಾವು ಲ್ಯಾಂಗ್ಚೈನ್ ಅನ್ನು ಯೂಸ್ ಮಾಡಿಕೊಂಡು ಪ್ರಾಜೆಕ್ಟ್ಸ್ ಕೂಡ ಬಿಲ್ಡ್ ಮಾಡ್ತಿದ್ದೇವೆ. ಬಟ್ ಬಿಫೋರ್ ದಟ್ ಫಂಡಮೆಂಟಲ್ಸ್ ಇಸ್ ವೆರಿ ಇಂಪಾರ್ಟೆಂಟ್ ಅಂಡ್ ನಾನು ಅದಕ್ಕೆ ಹೆಚ್ಚು ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೇನೆ. ಈ AI ಸೀರೀಸ್ ಇಂದ ನನ್ನ ಮೂಲ ಉದ್ದೇಶ ಏನಂತ ಹೇಳಿದ್ರೆ ಟು ಮೇಕ್ ಯು ಅ ಸಾಲಿಡ್ AI engineer who can build your own products rather than using my code for your projects. So fundamentals are important. ಸುಮ್ಮನೆ ಕತೆ ಹೇಳಿ ಡಿಲೇ ಮಾಡ್ತಿಲ್ಲ, ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಆಲ್ರೈಟ್, ಸೊ ಫಸ್ಟ್ ವಿಲ್ ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಲ್ಯಾಂಗ್ಚೈನ್. ಅಂದ್ರೆ ಲ್ಯಾಂಗ್ಚೈನ್ ಅಂದ್ರೆ ಏನು ಅಂತ ಅರ್ಥ ಮಾಡೋಣ. ಅದಾದ ನಂತರ ನಮಗೆ ಯಾಕೆ ಲ್ಯಾಂಗ್ಚೈನ್ ಎಂಬ ಒಂದು ಫ್ರೇಮ್ ವರ್ಕ್ ಬೇಕು ಅಂತ ಅರ್ಥ ಮಾಡೋಣ. ಅದಾದ ನಂತರ ಅದರ ಒಂದು ಬೆನಿಫಿಟ್ಸ್ ಅನ್ನು ಅರ್ಥ ಮಾಡೋಣ. ಅಂಡ್ ದೆನ್ ವಿಲ್ ಅಂಡರ್ಸ್ಟ್ಯಾಂಡ್ ಅಬೌಟ್ ಲ್ಯಾಂಗ್ಚೈನ್ ಕಾಂಪೊನೆಂಟ್ಸ್. ಲ್ಯಾಂಗ್ಚೈನ್ ಕಾಂಪೊನೆಂಟ್ಸ್ ಅನ್ನು ಅರ್ಥ ಮಾಡಿದ ನಂತರ ಐ ಸ್ಟ್ರಾಂಗ್ಲಿ ಬಿಲೀವ್ ದಟ್ ನಿಮ್ಮ ಫಂಡಮೆಂಟಲ್ಸ್ ಆಫ್ ಲ್ಯಾಂಗ್ಚೈನ್ ನಿಮಗೆ ಕರೆಕ್ಟಾಗಿ ಅರ್ಥ ಆಗುತ್ತೆ. ಎಕೋಸಿಸ್ಟಮ್ ಅಲ್ಲಿ ಲ್ಯಾಂಗ್ಚೈನ್ ಯಾಕೆ ನಾವು ಬೇಸಿಕಲಿ ಯೂಸ್ ಮಾಡ್ತಿದ್ದೇವೆ ಅಂತ ನಿಮಗೆ ಡೀಪ್ ಆಗಿ ಗೊತ್ತಾಗುತ್ತೆ. ಅದಾದ ನಂತರ ಮಾತ್ರ ನಾವು ಪ್ರೋಗ್ರಾಮಿಂಗ್ ವೇಗೆ ಮುಂದೆ ಹೋಗಬೇಕಾಗುತ್ತೆ. ಯಾಕಂದರೆ ವಿದೌಟ್ ದ್ಯಾಟ್ ಐ ಡೋಂಟ್ ಬಿಲೀವ್ ದಟ್ ಯು ಕ್ಯಾನ್ ರೈಟ್ ಎನಿ ಪೀಸ್ ಆಫ್ ಕೋಡ್. ಅದು ಪೀಸ್ ಆಫ್ ಕೋಡ್ ಬರಿಬೋದು, ಆ ಬರ್ದಿರುವಂಥ ಪೀಸ್ ಆಫ್ ಕೋಡ್ ಎಕ್ಸಾಕ್ಟ್ಲಿ ಏನು ಮಾಡೋದು ಅಂತ ನಿಮಗೆ ಗೊತ್ತಾಗಬೇಕು ಅಂತಿದ್ರೆ ಈ ಫಂಡಮೆಂಟಲ್ಸ್ ಅರ್ಥ ಮಾಡೋದು ಇಸ್ ವೆರಿ ಇಂಪಾರ್ಟೆಂಟ್. ಎಲ್ಲಿ ಲ್ಯಾಂಗ್ಚೈನ್ ಅನ್ನು ಯೂಸ್ ಮಾಡಬೇಕು, ಯಾವಾಗ ಯೂಸ್ ಮಾಡಬೇಕು, ಯೂಸ್ ಮಾಡಿದರೆ ಹೇಗೆ ಯೂಸ್ ಮಾಡಬೇಕು ಅಂತ ಅರ್ಥ ಮಾಡಿರುವಂಥ ಕ್ಲಾಸ್ ಆಗಿರುತ್ತೆ ಇದು. ಸೊ ಪ್ಲೀಸ್ ಮೇಕ್ ಶೋರ್ ದಟ್ ಯು ಆರ್ ವಾಚಿಂಗ್ ದ ವಿಡಿಯೋ ಟಿಲ್ ದಿ ಎಂಡ್. ಇದು ನಮ್ಮ AI ಸೀರೀಸ್ ಇದು 6ನೇ ವಿಡಿಯೋ ಆಗಿರುತ್ತೆ. ಸೊ ಆಲ್ರೆಡಿ 5 ವಿಡಿಯೋಸ್ ನಾವು ಅಪ್ಲೋಡ್ ಮಾಡಿದ್ದೇವೆ. ಸೊ ಇಫ್ ಇನ್ ಕೇಸ್ ನೀವು ಅದು ನೋಡಿಲ್ಲ ಅಂತಿದ್ರೆ ಈ ವಿಡಿಯೋ ನೋಡಿದ ನಂತರ ನಿಮಗೆ ನೋಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಇಫ್ ಇನ್ ಕೇಸ್ ಇಫ್ ಯು ಆರ್ ಅ ಯೂಸರ್ ಹೂ ಇಸ್ ವಾಚಿಂಗ್ ಥ್ರೂ ಔಟ್ ದ ಸೀರೀಸ್ ದೆನ್ ದಿಸ್ ಈಸ್ ದ 6th ವಿಡಿಯೋ. ಆ್ಯಂಡ್ ಇಲ್ಲಿಂದ ಮತ್ತೆ ಕಂಪ್ಲೀಟ್ಲಿ ನಿಮಗೆ ಹ್ಯಾಂಡ್ಸ್ ಆನ್ ಇರುತ್ತೆ. ಸೊ hands on we are going to build a small chatbot using LangChain and in the coming videos. And definitely RAG ಅಲ್ಲಿ ಕೂಡ RAG systems build ಮಾಡುವಾಗ ಕೂಡ ನಿಮಗೆ LangChain ಬೇಕಾಗುತ್ತೆ. ಅದು ಯಾಕೆ ಬೇಕು ಅಂತ ಹೇಳುವಂತ ಒಂದು ವಿಡಿಯೋ ಆಗುತ್ತೆ ಇರೋದು. ಇಟ್ಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ವಿಡಿಯೋ, ಸೊ ಟ್ರೈ ನಾಟ್ ಟು skip it off. So first and foremost we'll understand what is LangChain. So LangChain as it indicates, it's an open source framework for developing applications powered by LLM. So ಬೇಸಿಕಲಿ ನಿಮ್ಮ ಒಂದು AI ಅಪ್ಲಿಕೇಶನ್ಸ್ ಅನ್ನು ಬಿಲ್ಡ್ ಮಾಡಲಿಕ್ಕೋಸ್ಕರ ನೀವು ಒಂದು ಫ್ರೇಮ್ ವರ್ಕ್ ಅನ್ನು ಚೂಸ್ ಮಾಡ್ತಿರೋ, ಅಂಡ್ ದ್ಯಾಟ್ ಫ್ರೇಮ್ ವರ್ಕ್ ಇಸ್ ಕಾಲ್ಡ್ ಆಸ್ LangChain, ವಿಚ್ ಹ್ಯಾಸ್ ಬಿನ್ ಪವರ್ಡ್ ಬೈ ಅ ಲಾರ್ಜ್ ಲ್ಯಾಂಗ್ವೇಜ್ ಮಾಡೆಲ್. ಸೊ ಬೇಸಿಕಲಿ ಹೂ ಇಸ್ ಅನ್ AI ಎಂಜಿನಿಯರ್ ಎಂಬುದಾಗಿ ನಾವು ಲಾಸ್ಟ್ ವಿಡಿಯೋದಲ್ಲಿ ನೋಡಿದ್ದೇವೆ. ಸೊ ಬ್ರೀಫ್ ಮಾಡೋದು ಅಂತಿದ್ರೆ AI ಎಂಜಿನಿಯರ್ ಈಸ್ ಅನ್ ಎಂಜಿನಿಯರ್ ಹೂ ಯೂಸಸ್ LLM ಟು ಬಿಲ್ಡ್ AI ಸೊಲ್ಯೂಷನ್ಸ್, ಕರೆಕ್ಟ್ ಅಲ್ವಾ? ಸೊ ಆ AI ಸೊಲ್ಯೂಷನ್ಸ್ ಅನ್ನು ಬಿಲ್ಡ್ ಮಾಡಲಿಕ್ಕೆ ಹೆಲ್ಪ್ ಮಾಡುವಂಥ ಒಂದು ಫ್ರೇಮ್ ವರ್ಕಿಗೆ ನಾವು LangChain ಅಂತ ಕರಿತೇವೆ. ಇಫ್ ಇನ್ ಕೇಸ್ ನಿಮಗೆ ಫ್ರೇಮ್ ವರ್ಕ್ ಗೊತ್ತಿಲ್ಲ ಅಂತ ಇದ್ರೆ, ಸೊ ಫ್ರೇಮ್ ವರ್ಕ್ ಆರ್ ಲೈಕ್ Node.js ಫಾರ್ ಜಾವಾಸ್ಕ್ರಿಪ್ಟ್ and Django for Python. So Python is a programming language, JavaScript is a programming language. Django ಯಾವ ರೀತಿ ಪೈಥನಿಗೆ ಒಂದು ಫ್ರೇಮ್ ವರ್ಕ್ ಅಂತ ಆಗುತ್ತೋ ಅದೇ ರೀತಿ Node.js ಅಥವಾ React ಅಥವಾ Angular ಯಾವ ರೀತಿ ಜಾವಾಸ್ಕ್ರಿಪ್ಟಿಗೆ ಒಂದು ಫ್ರೇಮ್ ವರ್ಕ್ ಅಂತ ಆಗುತ್ತೋ ಅದೇ ರೀತಿಯಲ್ಲಿ LangChain is a framework for AI applications. ಸೊ AI ಅಪ್ಲಿಕೇಶನ್ಸ್ ಅನ್ನು ಬಿಲ್ಡ್ ಮಾಡಲಿಕ್ಕೆ ಅಥವಾ ಪೈಥನಿಗೆ ಇರುವಂಥ ಒಂದು ಫ್ರೇಮ್ ವರ್ಕ್ ಅಂತಲೇ ಕನ್ಸಿಡರ್ ಮಾಡ್ಕೊಳ್ಳಿ ಟು ಬಿಲ್ಡ್ AI ಅಪ್ಲಿಕೇಶನ್ಸ್. Django is for web and LangChain is for AI applications. So AI integrations ಯೂಸ್ ಕೇಸಸ್ಗೆ ಅಥವಾ LLM ಅನ್ನು ನಿಮ್ಮ ಅಪ್ಲಿಕೇಶನ್ಸ್ಗೆ ಇಂಟಗ್ರೇಟ್ ಮಾಡಬೇಕು ಅಂತಿದ್ರೆ LangChain ಈಸ್ ಹೆವಿಲಿ ಯೂಸ್ಡ್. ಸೊ ಈ ಫ್ರೇಮ್ ವರ್ಕ್ಸ್ ಯಾಕೆ ಬೇಕು? ನಿಮಗೆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಲ್ಲೇ ಬಿಲ್ಡ್ ಮಾಡ್ಬೋದು ಅಂತಿದ್ರೆ ಯಾಕೆ ಈ ಫ್ರೇಮ್ ವರ್ಕ್ಸ್ ಬೇಕು? ಸೊ ಸಾರಿ ಗೈಸ್, ಐ ಆಮ್ ಹ್ಯಾವಿಂಗ್ ಅ ವೆರಿ ಬ್ಯಾಡ್ ಕೋಲ್ಡ್ ಹಿಯರ್, ಸೊ ಲೆಟ್ಸ್ ಗೋ ವಿತ್ ದ ಫೋರ್. ಅಲ್ಲಿ ಎಲ್ಲಿಯಾದರೂ ನಾನು ಕೆಮ್ಮಿದ್ರೆ ಅಥವಾ ಇಫ್ ಐ ಸ್ನೀಸ್ ಡೋಂಟ್ ಮೈಂಡ್. ಸೊ ವೆರಿ ಇಂಪಾರ್ಟೆಂಟ್ಲಿ ಪೈಥನಲ್ಲಿ ನಿಮಗೆ ಕೋಡ್ ಬರೀಬೋದು, ಯಾಕೆ ನಿಮಗೆ Django ಬೇಕು? ಅಥವಾ ಪೈಥನಲ್ಲೇ ನಿಮಗೆ ಎಂಟೈರ್ ಅಪ್ಲಿಕೇಶನ್ ಅನ್ನು ಬಿಲ್ಡ್ ಮಾಡ್ಬೋದು, ಯಾಕೆ LangChain ಬೇಕು ಅಂತಿದ್ರೆ ನೀವು ನಾರ್ಮಲ್ ಆಗಿ ಪೈಥನಲ್ಲಿಯೇ ಒಂದು ಕೋಡನ್ನು ಬರೆಯುವುದು ಅಂತಿದ್ರೆ ವಿದೌಟ್ ಯೂಸಿಂಗ್ ಎನಿ ಕೈಂಡ್ ಆಫ್ ಫ್ರೇಮ್ ವರ್ಕ್ ನಿಮಗೆ 1000 ಲೈನ್ಸ್ ಬರಿಬೇಕು ಅಂತ ಕನ್ಸಿಡರ್ ಮಾಡ್ಕೊಳ್ಳಿ. ನೀವು ಪ್ರಾಪರ್ ಆಗಿರುವಂಥ ಪೈಥನಲ್ಲಿ ಬಿಲ್ಡ್ ಮಾಡೋದು ಅಂತಿದ್ರೆ 1000 ಲೈನ್ಸ್ ಬೇಕು ಅಂತ ಕನ್ಸಿಡರ್ ಮಾಡ್ಕೊಳ್ಳಿ. ಆದರೆ ನೀವು ಫ್ರೇಮ್ ವರ್ಕ್ ಅನ್ನು ಯೂಸ್ ಮಾಡಿ ಬಿಲ್ಡ್ ಮಾಡೋದು ಅಂತಿದ್ರೆ ಯು ಕ್ಯಾನ್ ರೆಡ್ಯೂಸ್ ಇಟ್ ಅಪ್ ಟು 600 ಲೈನ್ಸ್. ಅಲ್ಲಿ ನಿಮಗೆ ಎಂಟೈರ್ ಅಪ್ಲಿಕೇಶನ್ಸ್ ಅನ್ನು ಬಿಲ್ಡ್ ಮಾಡಬಹುದು. ಬಿಕಾಸ್ ಫ್ರೇಮ್ ವರ್ಕ್ ಡಸ್ ದಿ ಹೆವಿ ಲಿಫ್ಟಿಂಗ್ ಅಂಡ್ ಬಾಯ್ಲರ್ ಪ್ಲೇಟ್
ಅನ್ನು ನಿಮ್ಮ ಫ್ರೇಮ್ವರ್ಕ್ಸೇ ಬರೆಯುತ್ತೆ. ಆ್ಯಂಡ್ ಇನ್ಬಿಲ್ಟ್ ಆಗಿರುವಂಥ ಹಲವಾರು ಫಂಕ್ಷನ್ಸ್ ಇನ್ಬಿಲ್ಟ್ ಆಗಿ ನಿಮ್ಮ ಫ್ರೇಮ್ವರ್ಕ್ಸ್ ಅಲ್ಲಿ ಬಂದಿರುತ್ತೆ. ಅದು ನಿಮ್ಮ ಪ್ರಾಪರ್ ಆಗಿರುವಂಥ ರಾ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಅಲ್ಲಿ ಬರುವುದಿಲ್ಲ. ಸೊ ಯು ಕ್ಯಾನ್ ಓನ್ಲಿ ಫೋಕಸ್ ಆನ್ ಬಿಲ್ಡಿಂಗ್ ದ ಲಾಜಿಕ್ಸ್ ಆ್ಯಂಡ್ ಬಿಲ್ಡಿಂಗ್ ನಿಮ್ಮ ಅಪ್ಲಿಕೇಶನ್ ಇದು ಲಾಜಿಕ್ ಅನ್ನು ನಿಮಗೆ ಫೋಕಸ್ ಮಾಡ್ಬೋದು, ರಾದರ್ ದ್ಯಾನ್ ವರಿಂಗ್ ಅಬೌಟ್ ದಿ ಆ್ಯಂಡ್ ವೇಸ್ಟಿಂಗ್ ಟೈಮ್ ಅಬೌಟ್ ಬಾಯ್ಲರ್ ಪ್ಲೇಟ್ ಮತ್ತು ಹೆವಿ ಲಿಫ್ಟಿಂಗ್ ಬಗ್ಗೆ ಆಲೋಚನೆ ಮಾಡಿ ಟೈಮ್ ವೇಸ್ಟ್ ಮಾಡೋಕ್ಕಿಂತ ನಿಮಗೆ ಲಾಜಿಕ್ಸ್ ಅನ್ನು ಮಾತ್ರ ಬಿಲ್ಡ್ ಮಾಡ್ಬೋದು. ಸೊ ದಿಸ್ ಇಸ್ ಅ ಬೆನಿಫಿಟ್ ಆಫ್ ವರ್ಕಿಂಗ್ ವಿತ್ ಅ ಫ್ರೇಮ್ ವರ್ಕ್ ಆ್ಯಂಡ್ ಲ್ಯಾಂಗ್ಚೈನ್ ಡಸ್ ಎಕ್ಸಾಕ್ಟ್ಲಿ ದ್ಯಾಟ್. ಆಲ್ ರೈಟ್, ಈಗ ನಿಮಗೆ ಲ್ಯಾಂಗ್ಚೈನ್ ಅಂದರೆ ಏನು ಅಂತ ಗೊತ್ತಾಯಿತು. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಟು ಅಂಡರ್ಸ್ಟ್ಯಾಂಡ್ ಯಾಕೆ ಲ್ಯಾಂಗ್ಚೈನ್ ಬೇಕು ಅಂತ. ಸೊ ಯಾಕೆ ಲ್ಯಾಂಗ್ಚೈನ್ ಬೇಕು ಅಂತ ಅರ್ಥ ಮಾಡಬೇಕು ಅಂತಿದ್ರೆ ಒಂದು ಎಕ್ಸಾಂಪಲ್ ಮುಖಾಂತರ ನಾವು ಅದನ್ನು ಅರ್ಥ ಮಾಡಲಿಕ್ಕೆ ನೋಡೋಣ, ವಿಚ್ ಇಸ್ ಅ ಬೆಸ್ಟ್ ವೇ ಫಾರ್ ಯು ಟು ಲರ್ನ್. ಅಸ್ಯೂಮ್ ದ್ಯಾಟ್ ನೀವು ಒಂದು PDF ಸಮ್ಮರೈಸರ್ AI ಅಪ್ಲಿಕೇಶನ್ಸ್ ಅನ್ನು ಬಿಲ್ಡ್ ಮಾಡ್ತಿದ್ದೀರಿ ಅಂತ ಕನ್ಸಿಡರ್ ಮಾಡ್ಕೊಳ್ಳಿ. ಓಕೆ, ಇಟ್ಸ್ ಅ PDF ಅನಲೈಸರ್, ಒಂದು ಅಪ್ಲಿಕೇಶನ್ ಅನ್ನು AI ಅಪ್ಲಿಕೇಶನ್ ಅನ್ನು ಬಿಲ್ಡ್ ಮಾಡ್ತೀರಿ. ಬೇಸಿಕಲಿ ಏನಿಲ್ಲ, ನೀವು ಒಂದು PDF ಅನ್ನು ಅಪ್ಲೋಡ್ ಮಾಡ್ತೀರಿ. ಆ PDF ಅಲ್ಲಿ ಅಪ್ಲೋಡ್ ಮಾಡಿದ್ದಕ್ಕೆ ಒಂದು ಪ್ರಶ್ನೆಯನ್ನು ಕೇಳ್ತೀರಿ. ಆ ಪ್ರಶ್ನೆಯ ಬಗ್ಗೆ ಆ PDF ನಿಮಗೆ ಎಕ್ಸ್ಪ್ಲೇನ್ ಮಾಡಿ ಕೊಡಬೇಕು. ಸೊ ಸ್ಟೆಪ್ ನಂಬರ್ 1 ಎಂತ, ಯು ಹ್ಯಾವ್ ಟು ಅಪ್ಲೋಡ್ ದ PDF. ಆ PDF ಅನ್ನು ಅಪ್ಲೋಡ್ ಮಾಡಬೇಕು. ಅದಾದ ನಂತರ ಆ ಅಪ್ಲೋಡ್ ಆಗಿರುವಂಥ PDF ಇದ್ ಬಗ್ಗೆ ನೀವು ಎಂಥದೇ ಯೂಸರ್ ಯಾವುದಾದ್ರೂ ಕ್ವೆರಿ ಕೇಳಿದರೆ ಯುವರ್ ಅಪ್ಲಿಕೇಶನ್ ಏನು ಮಾಡಬೇಕು, ಈ PDF ಒಳಗೆ ಎಂಟೈರ್ಲಿ ಸರ್ಚ್ ಮಾಡಬೇಕು ಈ ಕ್ವೆರಿ ಬಗ್ಗೆ. ಆ ಸರ್ಚ್ ಮಾಡಿರೋದನ್ನು ಒಂದು ಸಮ್ಮರೈಸ್ ಮಾಡಿಕೊಂಡು ಔಟ್ಪುಟ್ ಅನ್ನು ಪ್ರೊವೈಡ್ ಮಾಡಬೇಕು. ಸೊ ದಿಸ್ ಈಸ್ ದಿ ಅಪ್ಲಿಕೇಶನ್ ಆ್ಯಂಡ್ ದಿಸ್ ಈಸ್ ದಿ ಆರ್ಕಿಟೆಕ್ಚರ್ ಐ ವುಡ್ ಲೈಕ್ ಟು ಗೋ. ಸಿಂಪಲ್ ಆಗಿರುವಂಥ ಒಂದು ಆರ್ಕಿಟೆಕ್ಚರ್. ಇದು ನಿಮಗೆ ಫುಲ್ ಸ್ಕ್ರೀನ್ ಕಾಣೋದಿಲ್ಲ ಅಂತಿದ್ರೆ I will cut it short to 50. Okay, so this is what I would like to do. So okay, ಸೊ ಫಸ್ಟ್ ನೀವೇನು ಮಾಡ್ತೀರಿ, ಒಂದು PDF ಅನ್ನು ಅಪ್ಲೋಡ್ ಮಾಡ್ತೀರಿ. ಅದೆಲ್ಲಿ ಸ್ಟೋರ್ ಆಗುತ್ತೆ, ಮೇ ಬಿ AWS S3 ಅಲ್ಲಿ ಸ್ಟೋರ್ ಆಗುತ್ತೆ, ಬಿಕಾಸ್ PDFs ನಾವು S3 ಅಲ್ಲಿ ಸ್ಟೋರ್ ಮಾಡಬೇಕಾಗುತ್ತೆ. ಅದಾದ ನಂತರ ಅದನ್ನು ನಾವು ಲೋಡ್ ಮಾಡ್ತೇವೆ ನಮ್ಮ ಅಪ್ಲಿಕೇಶನ್ಗೆ. ಸೊ ನಮ್ಮ ಅಪ್ಲಿಕೇಶನ್ಗೆ ಲೋಡ್ ಮಾಡ್ತೇವೆ. ಈ PDF ಸೇ ಫಾರ್ ಎಕ್ಸಾಂಪಲ್ 1000 ವರ್ಡ್ಸ್ ಇದು PDF ಅಂತ ಕನ್ಸಿಡರ್ 1000 ಪೇಜಸ್ ಇದು PDF ಅಂತ ಕನ್ಸಿಡರ್ ಮಾಡ್ಕೊಳ್ಳಿ. ಜಸ್ಟ್ ಲೆಟ್ಸ್ ಅಸ್ಯೂಮ್ ದಟ್ ವೇ. ಸೊ ಫಸ್ಟ್ ಏನು ಮಾಡಬೇಕಾಗುತ್ತೆ, ಈ 1000 ಪೇಜ್ ಇದು PDF ಅನ್ನು ನಾವು ಸ್ಪ್ಲಿಟ್ ಮಾಡಬೇಕಾಗುತ್ತೆ. ಓಕೆ, ಬೇಸಿಕಲಿ ಯಾವುದಾದ್ರೂ ಒಂದು ಟೆಕ್ಸ್ಟ್ ಸ್ಪ್ಲಿಟ್ಟರ್ ಅಲ್ಗೋರಿದಮ್ ಅನ್ನು ಯೂಸ್ ಮಾಡಿಕೊಂಡು ನಾವು ಈ ಪರ್ಟಿಕ್ಯುಲರ್ ಪೇಜಸ್ ಅನ್ನು ಸ್ಪ್ಲಿಟ್ ಮಾಡಬೇಕಾಗುತ್ತೆ. ಸೊ ಅಸ್ಯೂಮ್ ದ್ಯಾಟ್ ಒಂದೊಂದು ಪೇಜಸ್ ಆಗಿ ನಾವು ಅದನ್ನು ಸ್ಪ್ಲಿಟ್ ಮಾಡ್ತಿದ್ದೇವೆ ಅಂತ ಕನ್ಸಿಡರ್ ಮಾಡ್ಕೊಳ್ಳಿ. ಸೊ 1000 ಪೇಜಸ್ ಇದೆ, ಒಂದೊಂದು ಪೇಜಸ್ ಆಗಿ ನಾವು ಅದನ್ನು ಸ್ಪ್ಲಿಟ್ ಮಾಡ್ತಿದ್ದೇವೆ. ಸೊ ಟೋಟಲಿ ವಿ ವಿಲ್ ಗೆಟ್ ಅರೌಂಡ್ 1000 ಪೇಜಸ್ ನಮಗೆ ಸಿಗುತ್ತೆ. ಆ್ಯಂಡ್ ಆಲ್ ದಿಸ್ PDF ಆರ್ ಇನ್ ಟೆಕ್ಸ್ಟ್ ಫಾರ್ಮ್ಯಾಟ್. ಕರೆಕ್ಟ್ ಅಲ್ಲ, ಈ ಎಲ್ಲ PDF ನಿಮಗೆ ಟೆಕ್ಸ್ಟ್ ಫಾರ್ಮ್ಯಾಟಲ್ಲಿ ಬರುವಂಥದ್ದು. ಸೊ ಟೆಕ್ಸ್ಟ್ ಫಾರ್ಮ್ಯಾಟಲ್ಲಿ ಬರುವಾಗ ನಿಮ್ಮ ಮಾಡೆಲಿಗೆ ನಿಮ್ಮ LLMಗೆ ಅದರ ಬಗ್ಗೆ ಗೊತ್ತಾಗೋದಿಲ್ಲ, ವಿಚ್ ವಿ ಹ್ಯಾವ್ ಆಲ್ರೆಡಿ ಡಿಸ್ಕಸ್ಡ್ ಇನ್ ಡೀಟೇಲ್ ಇನ್ ಅವರ್ 3rd and 4th ಎಪಿಸೋಡ್. ಸೊ ಬೇಸಿಕಲಿ ಏನು ಮಾಡಬೇಕಾಗುತ್ತೆ, ಅದರ ಎಂಬೆಡಿಂಗ್ಸಿಗೆ ನೀವು ಕನ್ವರ್ಟ್ ಮಾಡಬೇಕಾಗುತ್ತೆ. ಸೊ ಎಂಬೆಡಿಂಗ್ಸ್ ಅಂತ ಹೇಳಿದರೆ ನಿಮ್ಮ ನಿಮ್ಮ ವೆಕ್ಟರ್ಸಿಗೆ ಅದನ್ನು ಕನ್ವರ್ಟ್ ಮಾಡಬೇಕಾಗುತ್ತೆ. ಓಕೆ, ಸೊ ಪ್ಲೀಸ್ ಅಂಡರ್ಸ್ಟ್ಯಾಂಡ್, ನಿಮ್ಮ 1000 ಪೇಜ್ PDF ಬಂತು. ಪ್ರತಿಯೊಂದು ಪೇಜಿಗಾಗಿ ನೀವು ಅದನ್ನು ಸ್ಪ್ಲಿಟ್ ಮಾಡಿದ್ರಿ ಬೈ ಯೂಸಿಂಗ್ ಸಮ್ ಟೆಕ್ಸ್ಟ್ ಸ್ಪ್ಲಿಟ್ಟರ್ ಅಲ್ಗೋರಿದಮ್. ಅದನ್ನು ಅಲ್ಗೋರಿದಮ್ ಯೂಸ್ ಮಾಡಿ ಪ್ರತಿಯೊಂದು ಪೇಜಿಗೆ ನೀವು ಡಿವೈಡ್ ಮಾಡಿದ್ರಿ. ಆ ಪ್ರತಿಯೊಂದು ಪೇಜನ್ನು ನೀವು ಎಂಬೆಡಿಂಗ್ಸಿಗೆ ಕನ್ವರ್ಟ್ ಮಾಡಬೇಕಾಗುತ್ತೆ, ಬಿಕಾಸ್ ಇಲ್ಲಾಂದರೆ ನಿಮ್ಮ ಮೆಷಿನಿಗೆ ಅದರ ಬಗ್ಗೆ ಗೊತ್ತಾಗೋದಿಲ್ಲ. 1 second ಗೈಸ್, ಜಸ್ಟ್ 1, 2, 3, 4. ದಿಸ್ ಇಸ್ ವೆಕ್ಟರ್ಸ್ ಬೇಸಿಕಲಿ, ಆರ್ ಸಮಥಿಂಗ್ ಕಾಲ್ಡ್ 0.454 whatever it is. So that is what we have to convert that into a ವೆಕ್ಟರ್. ಸೊ ವೆಕ್ಟರಿಗೆ ಕನ್ವರ್ಟ್ ಮಾಡಿ ನಾವೇನು ಮಾಡಬೇಕು, ಅದನ್ನು ಡೇಟಾ ಬೇಸಲ್ಲಿ ಸ್ಟೋರ್ ಮಾಡಬೇಕು. ಯಾವ ರೀತಿ ಇರುವಂಥ ಡೇಟಾ ಬೇಸ್ ಬಗ್ಗೆ ಎಲ್ಲ ನೀವು ಈಗ ವರಿ ಮಾಡ್ಲಿಕ್ಕೆ ಹೋಗಬೇಡಿ. ವಿ ಕ್ಯಾನ್ ಸ್ಟೋರ್ ದ್ಯಾಟ್ ಇನ್ ದಿ ಡೇಟಾ ಬೇಸ್. ಸೊ ದಿಸ್ ಈಸ್ ದಿ ಫಸ್ಟ್ ಸ್ಟೆಪ್. ವಾಟ್ ಆರ್ ವಿ ಗೋಯಿಂಗ್ ಟು ಡೂ? ಅದಾದ ನಂತರ ಅಸ್ಯೂಮ್ ದ್ಯಾಟ್ ವಿ ಗೆಟ್ ಅ ಯೂಸರ್ ಕ್ವೆರಿ. ಇದೊಂದು ಕ್ವೆರಿ ಬರ್ತದೆ ಸ್ಟೇಟಿಂಗ್ ದ್ಯಾಟ್ ನನಗೆ ಈ ಪರ್ಟಿಕ್ಯುಲರ್ PDF ಅಲ್ಲಿರುವಂತಹ ಒಂದು ಪ್ಯಾರಾಗ್ರಾಫ್ ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡುವಂಥ. ಅಸ್ಯೂಮ್ ದ್ಯಾಟ್ ಇಟ್ ಈಸ್ ಆಸ್ಕಿಂಗ್ ಟು ಎಕ್ಸ್ಪ್ಲೇನ್ ಅಬೌಟ್ ಲ್ಯಾಂಗ್ಚೈನ್ ಇಟ್ ಸೆಲ್ಫ್. ಸೊ ಈ PDF ಎಂಟೈರ್ಲಿ ನಮಗೆ ಏನು ಹೇಳೋದು, ಐ ವುಡ್ ಸೇ AI ಇಂಜಿನಿಯರಿಂಗ್ ಬಗ್ಗೆ ಇರುವಂಥ PDF ಅಂತ ಕನ್ಸಿಡರ್ ಮಾಡ್ಕೊಳ್ಳಿ. ಅದರಲ್ಲಿ ಒಂದು ಯೂಸರ್ ಕ್ವೆರಿ ಬರುತ್ತೆ. ಈ PDF ಅಲ್ಲಿ ಎಲ್ಲಿ ಲ್ಯಾಂಗ್ಚೈನ್ ಇದೆಯೋ ಆ ಲ್ಯಾಂಗ್ಚೈನನ್ನು ನನಗೆ ಎಕ್ಸ್ಪ್ಲೇನ್ ಮಾಡಿ ಕೊಡು ಅಂತ. ಸೊ ಈ ಇನ್ಕಮಿಂಗ್ ಇನ್ಪುಟ್ ಬರುವಾಗ ಏನು ಮಾಡಬೇಕಾಗುತ್ತೆ, ಇನ್ಕಮಿಂಗ್ ಇನ್ಪುಟ್ ಕೂಡ ಟೆಕ್ಸ್ಟ್ ಫಾರ್ಮ್ಯಾಟಲ್ಲಿ ಇರುತ್ತೆ. ಸೊ ಬೇಸಿಕಲಿ ವಾಟ್ ವಿ ನೀಡ್ ಟು ಡೂ, ವಿ ಹ್ಯಾವ್ ಟು ಕನ್ವರ್ಟ್ ದ್ಯಾಟ್ ಇನ್ ಟು ಇಟ್ಸ್ ಎಂಬೆಡಿಂಗ್. ಸೊ ಹೇಗೆ ನಾವು PDF ಅನ್ನು ಎಂಬೆಡಿಂಗಿಗೆ ಕನ್ವರ್ಟ್ ಮಾಡಿದೆವೋ ಅದೇ ರೀತಿ ಈ ಇನ್ಕಮಿಂಗ್ ಕ್ವೆರಿಯನ್ನು ಕೂಡ ನಾವು ಎಂಬೆಡಿಂಗ್ಸಿಗೆ ಕನ್ವರ್ಟ್ ಮಾಡಬೇಕಾಗುತ್ತೆ, ವಿಚ್ ಇಸ್ ಬೇಸಿಕಲಿ ಅ ವೆಕ್ಟರ್ ರೆಪ್ರೆಸೆಂಟೇಷನ್. ಅದಾದ ನಂತರ ಅದನ್ನು ನಾವು ಈ ಪರ್ಟಿಕ್ಯುಲರ್ ಡೇಟಾ ಬೇಸಲ್ಲಿ ಸರ್ಚ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ
ಹಲವಾರು ಎಂಬೆಡಿಂಗ್ಸ್ ಸ್ಟೋರ್ ಆಗಿರುತ್ತೆ. ಅದೇ ರೀತಿ ಈ ಇನ್ಕಮಿಂಗ್ ಕ್ವೆರಿಯನ್ನು ನಾವಿಲ್ಲಿ ಸರ್ಚ್ ಮಾಡಬೇಕಾಗುತ್ತೆ ಬೇಸ್ಡ್ ಆನ್ ಸಮಥಿಂಗ್ ಕಾಲ್ಡ್ ಎಸ್ ಸಿಮ್ಯಾಂಟಿಕ್ ಸರ್ಚ್. ಸಿಮ್ಯಾಂಟಿಕ್ ಸರ್ಚ್ ಅಂತ ಹೇಳಿದ್ರೆ ನಾರ್ಮಲ್ ಸರ್ಚ್ ಅಲ್ಲ. ನಾರ್ಮಲ್ ಸರ್ಚ್ ಈಸ್ ಲೈಕ್ ನಿಮ್ಮ ವರ್ಡ್ ಟು ವರ್ಡ್ ಸರ್ಚ್ ಆಗುವಂಥದ್ದು. ಸೇ ಫಾರ್ ಎಕ್ಸಾಂಪಲ್ ನಿಮ್ಮ ಡೇಟಾಬೇಸ್ ಅಲ್ಲಿ ಬೇಸಿಕಲಿ ನಿಮ್ಮ ಡೇಟಾಬೇಸ್ ಅಲ್ಲಿ ಒಂದು ವರ್ಡ್ ಇದೆ, ಸೇ ಫಾರ್ ಎಕ್ಸಾಂಪಲ್ ಲ್ಯಾಂಗ್ ಚೈನ್. ನಾರ್ಮಲ್ ಆಗಿರುವಂಥ ಟೆಕ್ಸ್ಟ್ ಸರ್ಚ್ ಏನು ಮಾಡುತ್ತೆ, ಇನ್ಕಮಿಂಗ್ ಟೆಕ್ಸ್ಟ್ ಬರುವಾಗ ಈ ಲ್ಯಾಂಗ್ ಚೈನ್ ಅನ್ನು ಹುಡುಕಿ ಅದನ್ನು ಔಟ್ಪುಟ್ ಕೊಡುತ್ತೆ. ಸೊ ದಟ್ ಈಸ್ ನಾರ್ಮಲಿ ಕಾಲ್ಡ್ ಆಸ್ ವರ್ಡ್ ಆರ್ ಟೆಕ್ಸ್ಟ್ ಬೇಸ್ಡ್ ಸರ್ಚಿಂಗ್. ಬಟ್ ನಮ್ಗೆ ಇಲ್ಲಿ ಬೇಕಾಗಿರೋದು ಏನಂತ ಹೇಳಿದ್ರೆ ಈ ಪರ್ಟಿಕ್ಯುಲರ್ PDF ಅಲ್ಲಿ ಇರುವಂಥ ಲ್ಯಾಂಗ್ ಚೈನ್ ಬಗ್ಗೆ ಇರುವಂಥ ಎಲ್ಲ ಇನ್ಫಾರ್ಮೇಷನ್ ಅನ್ನು ತಗೊಂಡು ಬರಬೇಕು. ಸೊ ಬರೀ ಒಂದು ವರ್ಡ್ ಇನ್ಫಾರ್ಮೇಷನ್ ಮಾತ್ರ ಅಲ್ಲ, ಈ ಲ್ಯಾಂಗ್ ಚೈನ್ ಅಲ್ಲಿ ಇರುವಂಥ ಎಲ್ಲ ಇನ್ಫಾರ್ಮೇಷನ್ ತಗೊಂಡು ಬರಬೇಕು. ಸೊ ದಟ್ ಮೀನ್ಸ್ ಮೀನಿಂಗ್ ಅಲ್ಲಿ ನಾವು ಸರ್ಚ್ ಮಾಡಬೇಕಾಗುತ್ತೆ. ವಿ ಹ್ಯಾವ್ ಟು ಸರ್ಚ್ ಬೇಸ್ಡ್ ಆನ್ ದ ಮೀನಿಂಗ್. ಸೊ ಆ ಮೀನಿಂಗ್ ಬೇಸ್ಡ್ ಸರ್ಚಿಂಗಿಗೆ ನಾವು ಸಿಮ್ಯಾಂಟಿಕ್ ಸರ್ಚ್ ಎಂಬುದಾಗಿ ಕರಿತೇವೆ. ಸೊ ಸಿಮ್ಯಾಂಟಿಕ್ ಸರ್ಚ್ ಏನು ಮಾಡುತ್ತೆ, ಇಲ್ಲಿ ಡೇಟಾಬೇಸ್ ಅಲ್ಲಿ ಫರ್ದರ್ ಹೋಗಿ ಚೆಕ್ ಮಾಡುತ್ತೆ. ಒಂದು ಗ್ರಾಫ್ ಇರುತ್ತೆ ಹೀಗೆ. ಸೊ ಈ ಎಲ್ಲ ಎಂಬೆಡಿಂಗ್ಸ್ ಹೀಗೆ ಪ್ಲಾಟ್ ಆಗಿರುತ್ತೆ ಈ ಗ್ರಾಫಲ್ಲಿ. ಇನ್ಕಮಿಂಗ್ ಟೆಕ್ಸ್ಟ್ ಏನಿರುತ್ತೆ ಅದು ಕೂಡ ಪ್ಲಾಟ್ ಆಗಿರುತ್ತೆ. ಎಲ್ಲಿ ನಿಯರ್ ಬೈ ಡಿಸ್ಟೆನ್ಸ್ ಇದೆ ಆ ನಿಯರ್ ಬೈ ಡಿಸ್ಟೆನ್ಸ್ ಅಲ್ಲಿರುವಂಥ ಎಂಬೆಡಿಂಗ್ಸ್ ಅನ್ನು ರಿಟರ್ನ್ ಮಾಡುತ್ತೆ. ಆ ಎಂಬೆಡಿಂಗ್ಸ್ ಅನ್ನು ನಾವು ಇಲ್ಲಿ ಹಾಕ್ತೇವೆ. ಆ ಎಂಬೆಡಿಂಗ್ಸ್ ಅನ್ನು ನಾವು ಇಲ್ಲಿಗೆ ಹಾಕ್ತೇವೆ. ಸೊ ದಿಸ್ ಪೇಜಸ್ ಅಸ್ಯೂಮ್ ದಟ್ ಈ 1000 ಪೇಜಸ್ ಅಲ್ಲಿ ಈ 2 ಪೇಜಸ್ ಬೇಸಿಕಲಿ ಲ್ಯಾಂಗ್ ಚೈನ್ ಬಗ್ಗೆ ಮಾತಾಡುವಂಥ ಪೇಜಸ್ ಆಗಿರುತ್ತೆ. ಆ ಪೇಜ್ ಅನ್ನು ಡೇಟಾಬೇಸ್ ಇಂದ ರಿಟ್ರೀವ್ ಮಾಡಿ ನಾವು ಇಲ್ಲಿ ಬೇಸಿಕಲಿ ಅದನ್ನು ಸ್ಟೋರ್ ಮಾಡ್ತೇವೆ. ಓಕೆ, ಆಲ್ ರೈಟ್. ಸೊ ಅದ್ರ ಜೊತೆಗೆ 2 ಪೇಜ್ ನಮ್ಗೆ ಏನು ಪ್ರೊವೈಡ್ ಮಾಡ್ತೇವೆ ಅದ್ರ ಜೊತೆಗೆ ನಾವು ಈ ಯೂಸರ್ ಕ್ವೆರಿಯನ್ನು ಕೂಡ ಹಾಕ್ತಾ ಇದ್ದೇವೆ. ಈ ಯೂಸರ್ ಕ್ವೆರಿದು ಎಂಬೆಡಿಂಗ್ ಪಾರ್ಟ್ ಅನ್ನು ಕೂಡ ನಾವಿಲ್ಲಿ ಪಾಸ್ ಮಾಡ್ತಿದ್ದೇವೆ. ಅದನ್ನು ಮತ್ತೆ ನಾವು LLM ಗೆ ಹಾಕ್ತೇವೆ. LLM ಇದ್ರೊಳಗೆ ನೆಕ್ಸ್ಟ್ ವರ್ಡ್ ಅನ್ನು ಪ್ರೆಡಿಕ್ಟ್ ಮಾಡ್ತದೆ ಅಂಡ್ ನಮಗೆ ಒಂದು ಫೈನಲೈಸ್ಡ್ ಆಗಿರುವಂತ ಔಟ್ಪುಟ್ ಅನ್ನು ಕೊಡುತ್ತೆ. ಓಕೆ, ದಿಸ್ ಈಸ್ ಹೌ ದಿಸ್ ಎಂಟೈರ್ ಅಪ್ಲಿಕೇಶನ್ ವರ್ಕ್ಸ್. ಈ ಎಂಟೈರ್ ಅಪ್ಲಿಕೇಶನ್ ಈ ಆರ್ಕಿಟೆಕ್ಚರ್ ಮೇಲೆ ವರ್ಕ್ ಆಗುತ್ತೆ. ಓಕೆ, ಸೊ LLM ಪಾರ್ಟ್ ಬಗ್ಗೆ ನಿಮಗೆ ಗೊತ್ತಿರಬಹುದು ಅಂತ ನಾನು ಭಾವಿಸ್ತೇನೆ. ಇನ್ಕಮಿಂಗ್ ಏನಿದೆ ಇದನ್ನು ಪ್ರೊಸೆಸ್ ಮಾಡಿ ಅದಕ್ಕೆ ಬೇಕಾಗಿರುವಂತಹ ನೆಕ್ಸ್ಟ್ ಟೋಕನ್ ಅನ್ನು ಜನರೇಟ್ ಮಾಡಿ ನಮಗೆ ಔಟ್ಪುಟ್ ಅನ್ನು ಪ್ರೊವೈಡ್ ಮಾಡುತ್ತೆ. ಸೊ ಈ ಅಪ್ಲಿಕೇಶನ್ ಇಸ್ ವೆಲ್ ಅಂಡ್ ಗುಡ್. ಈ ಅಪ್ಲಿಕೇಶನ್ ಅನ್ನು ನಮಗೆ ಬಿಲ್ಡ್ ಮಾಡಬಹುದು. ಅಸ್ಯೂಮ್ ದಟ್ ವಿ ಆರ್ ಟ್ರೈಂಗ್ ಟು ಬಿಲ್ಡ್ ದಿಸ್ ಅಪ್ಲಿಕೇಶನ್ ವಿದೌಟ್ ಲ್ಯಾಂಗ್ ಚೈನ್ ಇಲ್ಲದೆ ಬಿಲ್ಡ್ ಮಾಡೋದು. ನಾರ್ಮಲ್ ಆಗಿ ರಾ ಅಲ್ಲಿ ಪೈಥನ್ ಯೂಸ್ ಮಾಡಿಕೊಂಡು ನಾವು ಒಂದು ಅಪ್ಲಿಕೇಶನ್ ಬಿಲ್ಡ್ ಮಾಡ್ತಿದ್ದೇವೆ. ಈ LLM ಗೆ ಅಸ್ಯೂಮ್ ದಟ್ ವಿ ಆರ್ ಯೂಸಿಂಗ್ ಓಪನ್ AI API ಕೀ ಅನ್ನು ಯೂಸ್ ಮಾಡ್ತಿದ್ದೇವೆ. ಓಪನ್ AI API ಅನ್ನು ಯೂಸ್ ಮಾಡ್ತಿದ್ದೇವೆ ಅಂತ ಕನ್ಸಿಡರ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನೀವು ರಾ ಪೈಥನ್ ಅಲ್ಲಿ ಬಿಲ್ಡ್ ಮಾಡುವಾಗ ಬರುವಂತ ಪ್ರಾಬ್ಲಮ್ಸ್ ಏನಿದೆ, ಫಸ್ಟ್ ಅಂಡ್ ಫಾರ್ಮೋಸ್ಟ್ ಇಲ್ಲಿ ನೀವು PDF ಅನ್ನು S3ಗೆ ಲೋಡ್ ಮಾಡೋದನ್ನು ಕೂಡ ಫುಲ್ ಬರಿಬೇಕು. ಅದಾದ ನಂತರ ನಿಮ್ಮ S3 ಇಂದ ನಿಮ್ಮ ಅಪ್ಲಿಕೇಶನ್ ಅನ್ನು ನಿಮ್ಮ PDF ಅನ್ನು ನಿಮ್ಮ ಅಪ್ಲಿಕೇಶನ್ಗೆ ತೆಗೊಳ್ ಬರಲಿಕ್ಕೆ ವಿ ಶುಡ್ ಬಿ ಹ್ಯಾವಿಂಗ್ ಸರ್ಟೆನ್ ಲೋಡರ್, ಅದನ್ನು ಕೂಡ ನೀವು ಹ್ಯಾಂಡಲ್ ಮಾಡಬೇಕು. ಬಂದಿರುವಂಥ PDF ಅನ್ನು ಸ್ಪ್ಲಿಟ್ ಮಾಡಿ ಹಾಕುವಂಥ ಪ್ರೊಸೆಸ್ ಅಲ್ಗೋರಿದಮ್ ಏನಿದೆ ಅದನ್ನು ಕೂಡ ಕಂಪ್ಲೀಟ್ಲಿ ನೀವು ಯು ಹ್ಯಾವ್ ಟು ಟೇಕ್ ಕೇರ್ ಆಫ್ ಇಟ್. ಅದಾದ ನಂತರ ಎಂಬೆಡಿಂಗ್ ಮಾಡೆಲ್ಗೆ ಕನ್ವರ್ಟ್ ಮಾಡುವಂಥ ಪ್ರೊಸೆಸ್ ಅನ್ನು ಕೂಡ ನೀವು ಕಂಪ್ಲೀಟ್ಲಿ ಯು ಹ್ಯಾವ್ ಟು ಟೇಕ್ ಕೇರ್ ಆಫ್ ಇಟ್. ಅದಾದ ನಂತರ ಈ ಡೇಟಾಬೇಸ್ಗೆ ರೈಟ್ ಮಾಡುವಂಥ ಪ್ರೊಸೆಸ್ ಅನ್ನು ಕೂಡ ನೀವು ಕಂಪ್ಲೀಟ್ಲಿ ನೋಡಬೇಕು. ಸೊ ದೇರ್ ಆರ್ ಎವ್ರಿ ಮೂವಿಂಗ್ ಪಾರ್ಟ್, ಎಂಟೈರ್ ಮೂವಿಂಗ್ ಪಾರ್ಟ್ ಅನ್ನು ನೀವಾಗೆ ಇಂಡಿವಿಜುವಲ್ ಆಗಿ ಪೈಥನ್ ಅನ್ನು ಯೂಸ್ ಮಾಡಿಕೊಂಡು ಬರಿಬೇಕು. ಸೊ ಅಸ್ಯೂಮ್ ದಟ್ ನೀವು ಓಪನ್ AI API ಕೀಯನ್ನು ಯೂಸ್ ಮಾಡಿದ್ರಿ, ಇಲ್ಲಿ ಅದನ್ನು ಕೂಡ ನೀವೇ ಹ್ಯಾಂಡಲ್ ಮಾಡಬೇಕು. ಇನ್ನು ಸ್ವಲ್ಪ ದಿನಗಳ ಆದ ನಂತರ API ಅಸ್ಯೂಮ್ ದಟ್ ಓಪನ್ AI API ಇದು ಕಾಸ್ಟ್ ತುಂಬ ಜಾಸ್ತಿ ಆಯಿತು ಅಂತ ಹೇಳಿಬಿಟ್ಟು ನೀವು ಗೂಗಲ್ ಜೆಮಿನೈ API ಅನ್ನು ಇಂಟಗ್ರೇಟ್ ಮಾಡಲಿಕ್ಕೆ ಹೋದ್ರಿ. ಸೊ ಈ ಇಂಟಗ್ರೇಷನ್ ಪ್ರೊಸೆಸ್ ಅಲ್ಲಿ ಕೂಡ ನೀವು ಸಪರೇಟ್ ಆಗಿರುವಂಥ ಕೋಡ್ ಅನ್ನು ನೀವು ಹ್ಯಾಂಡಲ್ ಮಾಡಬೇಕಾಗುತ್ತೆ. ಓಪನ್ AIಗೆ ಸಪರೇಟ್ ಕೋಡ್ ಬೇಸ್ ಅನ್ನು ಹ್ಯಾಂಡಲ್ ಮಾಡಬೇಕಾಗುತ್ತೆ. ಈ ಇಂಟಗ್ರೇಷನ್ಗೂ ನೀವು ಸಪರೇಟ್ ಆಗಿರುವಂಥ ಕೋಡ್ ಬೇಸ್ ಅನ್ನು ಎವ್ರಿಥಿಂಗ್ ಹ್ಯಾಸ್ ಟು ಬಿ ಡನ್ ಮ್ಯಾನ್ಯುವಲಿ. ಎಲ್ಲವನ್ನು ನೀವು ಮ್ಯಾನ್ಯುವಲಿ ಮಾಡಬೇಕಾಗುತ್ತೆ ಆ್ಯಂಡ್ ದಿಸ್ ವಿಲ್ ಟೇಕ್ ಅ ಲಾಟ್ ಆಫ್ ಟೈಮ್, ಮೋರ್ ದ್ಯಾನ್ ಟೇಕಿಂಗ್ ಅ ಲಾಟ್ ಆಫ್ ಟೈಮ್. ಇದು ಕಂಪ್ಲೀಟ್ಲಿ ಚಾಲೆಂಜಿಂಗ್ ಆಗಿರುವಂಥ ವಿಷಯ. ಬಿಕಾಸ್ ಇಲ್ಲಿ ದೇರ್ ಆರ್ ಲಾಟ್ ಆಫ್ ಮೂವಿಂಗ್ ಪಾರ್ಟ್ಸ್. ಇಲ್ಲೊಂದು ಮೂವಿಂಗ್ ಪಾರ್ಟ್ ಇದೆ, ಇಲ್ಲೊಂದು ಮೂವಿಂಗ್ ಪಾರ್ಟ್ ಇದೆ, ಸ್ಪ್ಲಿಟ್ ಮಾಡೋದೊಂದು ಮೂವಿಂಗ್ ಪಾರ್ಟ್ ಇದೆ, ಡೇಟಾಬೇಸ್ಗೆ ಸ್ಟೋರ್ ಮಾಡೋದೊಂದು ಮೂವಿಂಗ್ ಪಾರ್ಟ್ ಇದೆ, ಎಂಬೆಡಿಂಗ್ಸ್ಗೆ ಪುನಃ ಕನ್ವರ್ಟ್ ಮಾಡೋದೊಂದು ಮೂವಿಂಗ್ ಪಾರ್ಟ್ ಇದೆ. ಈ ಪಾರ್ಟ್ ಈಸ್ ಆಲ್ಸೋ ಎ ಮೂವಿಂಗ್ ಪಾರ್ಟ್ ಆ್ಯಂಡ್ ದೆನ್ API ಕಾಲ್ ಆರ್ ಆಲ್ಸೋ ಅ ಮೂವಿಂಗ್ ಪಾರ್ಟ್. ಸೊ ಇಲ್ಲಿ ಬರುವಂಥ ಒಂದು ಇಶ್ಯೂ ಏನಂತ ಹೇಳಿದರೆ, ಇದೆಲ್ಲವನ್ನು ಆರ್ಕೆಸ್ಟ್ರೇಟ್ ಮಾಡಲಿಕ್ಕೆ ಇಂಪಾಸಿಬಲ್ ಅಂತ ಹೇಳೋದಿಲ್ಲ, ಡೆಫಿನೆಟ್ಲಿ ಈಸಿ ಆಗುತ್ತೆ, ಡೆಫಿನೆಟ್ಲಿ ಕಷ್ಟ ಆಗುತ್ತೆ. ದಟ್ಸ್ ದ ಪಾಯಿಂಟ್. ಸೊ ಈ ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡಲಿಕ್ಕೆ ಈಸ್ ವೇರ್ ಲ್ಯಾಂಗ್ ಚೈನ್ ಕಮ್ಸ್ ಇನ್ ಟು ಪಿಕ್ಚರ್. ದ ಪ್ರಾಬ್ಲಮ್ ಈಸ್ ಆರ್ಕೆಸ್ಟ್ರೇಷನ್ ಅಂಡ್ ರೈಟಿಂಗ್ ಎವ್ರಿಥಿಂಗ್ ಫ್ರಮ್ ಸ್ಕ್ರಾಚ್ ಆ್ಯಂಡ್ ಲ್ಯಾಂಗ್ ಚೈನ್ ಮೈಟ್ ಹೆಲ್ಪ್ ಯರ್ ಆ್ಯಂಡ್ ಲ್ಯಾಂಗ್ ಚೈನ್ ವಿಲ್ ಹೆಲ್ಪ್ ಯರ್. ಹೇಗೆ ಹೆಲ್ಪ್ ಮಾಡುತ್ತೆ? ಈ ಲ್ಯಾಂಗ್ ಚೈನ್ ಒಳಗೆ ದೇರ್ ಆರ್ ಸೋ ಮೆನಿ ಡಾಕ್ಯುಮೆಂಟೆಡ್ ಲೋಡರ್ ಆಗಿರುವಂಥ APIs ಇದೆ. ಟೆಕ್ಸ್ಟ್ ಅನ್ನು ಸ್ಪ್ಲಿಟ್ ಮಾಡುವಂಥ ಫೆಸಿಲಿಟೀಸ್ ಕೂಡ ನಮಗೆ ಲ್ಯಾಂಗ್ ಚೈನ್ ಒಳಗೆ ಇದೆ. ಅದೇ ರೀತಿ
ಒಂದು ಸಿಂಗಲ್ ಲೈನ್ ಆಫ್ ಕೋಡ್ ಅಲ್ಲಿ ಈ ಓಪನ್ ಎ ಇದು API ಇಂದ ನಿಮಗೆ ಜೆಮಿನೈ API ಗೆ ಕನ್ವರ್ಟ್ ಕೂಡ ಮಾಡಬಹುದಾಗುತ್ತೆ ಒಂದು ಸಿಂಗಲ್ ಲೈನ್ ಆಫ್ ಚೇಂಜ್ ಅಲ್ಲಿ. ಆ ಲೈನ್ ಆಫ್ ಚೇಂಜ್ ಬಗ್ಗೆ ನಾನು ಫರ್ದರ್ ಕಾಂಪೊನೆಂಟ್ಸ್ ಬಗ್ಗೆ ಡಿಸ್ಕಸ್ ಮಾಡುವಾಗ ಅಲ್ಲಿ ಹೇಳ್ತೇನೆ ಯಾಕೆ ಇದು ಇಂಪಾರ್ಟೆಂಟ್ ಆಗುತ್ತೆ ಅಂತ. ಸೊ ಇಲ್ಲಿ ಅಷ್ಟು ಅರ್ಥ ಮಾಡ್ಕೊಳ್ಳಿ, ಲ್ಯಾಂಗ್ ಚೈನ್ ಇಲ್ಲದಿದ್ರೆ ನೀವು ಸಪ್ರೇಟ್ ಓಪನ್ ಎ ಇದು API ಗೆ ಕೋಡ್ ಬರೀಬೇಕು, ಜೆಮಿನೈ ಇದು ಸಪ್ರೇಟ್ API ಗೆ ಕೋಡ್ ಬರೀಬೇಕು. ಬಟ್ ಇಫ್ ಇನ್ ಕೇಸ್ ಲ್ಯಾಂಗ್ ಚೈನ್ ಅಲ್ಲಿ ಉಂಟು ಅಂತಿದ್ರೆ ಜಸ್ಟ್ ಒಂದು ಸಿಂಗಲ್ ಲೈನ್ ಆಫ್ ಕೋಡ್ ಅಲ್ಲಿ ನಿಮಗೆ ಓಪನ್ ಎ ಇಂದ ಜೆಮಿನೈಗೆ ಕನ್ವರ್ಟ್ ಅನ್ನು ಮಾಡಬಹುದು. ಸೊ ಈ ಎಲ್ಲ ಆರ್ಕೆಸ್ಟ್ರೇಷನ್ ಪಾರ್ಟ್ ಅನ್ನು ಕೂಡ ಈಸಿಲಿ ನಿಮ್ಮ ಲ್ಯಾಂಗ್ ಚೈನ್ ವರ್ಕ್ ಮಾಡುತ್ತೆ, ಬಿಕಾಸ್ ಇಟ್ ಹ್ಯಾಸ್ ಸಮಥಿಂಗ್ ಕಾಲ್ಡ್ ಆಸ್ ಬಿಲ್ಟ್ ಇನ್ ಫಂಕ್ಷನಾಲಿಟೀಸ್. ಇದರೊಳಗೆ ಇದನ್ನೆಲ್ಲ ಹ್ಯಾಂಡಲ್ ಮಾಡುವಂತ ಫಂಕ್ಷನ್ಸ್ ಆಲ್ರೆಡಿ ಬರ್ದಿದೆ, ವೇರ್ ಯು ಕ್ಯಾನ್ ಫೋಕಸ್ ಓನ್ಲಿ ಆನ್ ದ ಲಾಜಿಕ್ ಪಾರ್ಟ್. ನೀವು ಲಾಜಿಕ್ ಪಾರ್ಟ್ ಅಲ್ಲಿ ಮಾತ್ರ ಫೋಕಸ್ ಮಾಡಬಹುದು. ಈ ಎಲ್ಲ ಬಿಲ್ಟ್ ಇನ್ ಫಂಕ್ಷನಾಲಿಟೀಸ್ ಅನ್ನು ಲ್ಯಾಂಗ್ ಚೈನ್ ನಿಮಗೆ ಬರೆದು ಕೊಡುತ್ತೆ. ಯು ಹ್ಯಾವ್ ಟು ಜಸ್ಟ್ ಪ್ಲಗ್ ಆ್ಯಂಡ್ ಪ್ಲೇ. ನೀವು ಅಲ್ಲಿ ಜಸ್ಟ್ ಪ್ಲಗ್ ಆ್ಯಂಡ್ ಪ್ಲೇ ಮಾಡಬೇಕು. ಪ್ಲಗ್ ಆ್ಯಂಡ್ ಪ್ಲೇ ಮಾಡಿ ಈ ಮೂವಿಂಗ್ ಕಾಂಪೊನೆಂಟ್ ಅನ್ನು ಪ್ರಾಪರ್ಲಿ ನಿಮಗೆ ಆರ್ಕಿಟೆಕ್ಟ್ ಮಾಡಲಿಕ್ಕೆ ಆಗುತ್ತೆ. Okay, and as I said, model change can be done with just one line of code change. So OpenAI ಇಂದ ಜೆಮಿನೈಗೆ ನಾಳೆ ಗ್ರಾಕ್ ನಿಮಗೆ ಯೂಸ್ ಮಾಡಬೇಕಾ ಅಥವಾ ಎನಿ ಮಾಡೆಲ್ API ಜೊತೆ ನಿಮಗೆ ಇಂಟಗ್ರೇಟ್ ಮಾಡಬೇಕು ಅಂತಿದ್ರೇನು ನೀವು ಜಸ್ಟ್ ಒಂದು ಪೀಸ್ ಆಫ್ ಲೈನ್ ಅನ್ನು ಕೋಡ್ ಚೇಂಜ್ ಮಾಡಿದ್ರೆ ಎಂಟೈರ್ ಅಪ್ಲಿಕೇಶನ್ ಸ್ಮೂತ್ ಆಗಿ ವರ್ಕ್ ಆಗುತ್ತೆ. ಸೊ ದಿಸ್ ಈಸ್ ವೈ ವಿ ನೀಡ್ ಲ್ಯಾಂಗ್ ಚೈನ್. ದಿಸ್ ಈಸ್ ಜಸ್ಟ್ ಒನ್ ಎಕ್ಸಾಂಪಲ್ ಆಫ್ ಬಿಲ್ಡಿಂಗ್ ಲ್ಯಾಂಗ್ ಚೈನ್. ಇದು ನಾನು ಒಂದು ಎಕ್ಸಾಂಪಲ್ ಅಷ್ಟೇ ಕೊಟ್ಟಿರೋದು, ಬಿಕಾಸ್ ಲ್ಯಾಂಗ್ ಚೈನ್ ಸಪೋರ್ಟ್ಸ್ ಸೋ ಮೆನಿ ಫೀಚರ್ಸ್ ವೇರ್ ಇನ್ ನೀವು ಅದನ್ನು ಹ್ಯಾಂಡ್ ರಿಟನ್ ಸ್ಕ್ರಾಚ್ ಇಂದ ಬರೀಬೇಕು ಅಂತಿದ್ರೆ ಇಟ್ ವಿಲ್ ಟೇಕ್ ಡೇಸ್ ಆರ್ ಮಂತ್ಸ್. ಅದನ್ನು ಇರಾಡಿಕೇಟ್ ಮಾಡ್ಲಿಕ್ಕೋಸ್ಕರ ವಿ ಹ್ಯಾವ್ ಸಮಥಿಂಗ್ ಕಾಲ್ಡ್ ಆಸ್ ಲ್ಯಾಂಗ್ ಚೈನ್. ಐ ಹೋಪ್ ದಿಸ್ ಇಸ್ ವೆರಿ ಮಚ್ ಕ್ಲಿಯರ್. ಇದನ್ನು ನನ್ನ ಎಕ್ಸಾಂಪಲ್ ಮುಖಾಂತರ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದು ಯಾಕೆ ಅಂತ ಹೇಳಿದ್ರೆ ಫಾರ್ ಯು ಟು ಅಂಡರ್ಸ್ಟ್ಯಾಂಡ್ ಇನ್ ಡೆಪ್ತ್ ಯಾಕೆ ನಿಮಗೆ ಲ್ಯಾಂಗ್ ಚೈನ್ ಬೇಕು ಅಟ್ ದ ಫಸ್ಟ್ ಪ್ಲೇಸ್. ಅದಿಲ್ಲದಿದ್ರೂ ನಿಮಗೆ ಅಪ್ಲಿಕೇಶನ್ಸ್ ಬಿಲ್ಡ್ ಮಾಡ್ಲಿಕ್ಕೆ ಆಗುತ್ತಾ? ಡೆಫಿನೆಟ್ಲಿ ಆಗುತ್ತೆ, ಬಟ್ ಲ್ಯಾಂಗ್ ಚೈನ್ ಯೂಸ್ ಮಾಡಿದ್ರೆ ದಟ್ಸ್ ಹೌ ಬೆನಿಫಿಷಿಯಲ್ ಇಟ್ ಈಸ್. ಐ ಹೋಪ್ ದಿಸ್ ಇಸ್ ವೆರಿ ಮಚ್ ಕ್ಲಿಯರ್. ಲೆಟ್ಸ್ ಮೂವ್ ಆನ್ ಟು ದಿ ಬೆನಿಫಿಟ್ಸ್ ಆಫ್ ಲ್ಯಾಂಗ್ ಚೈನ್. ಲ್ಯಾಂಗ್ ಚೈನ್ ಇಂದಾಗಿ ನಮಗೆ ಎಂತ ಬಿಲ್ಡ್ ಮಾಡ್ಬೋದು ಅದ್ರ ಬಗ್ಗೆ ನೋಡೋಣ. ಸೊ ಇಲ್ಲಿ ಕ್ವಿಕ್ ಆಗಿ ನಾನು ಬೆನಿಫಿಟ್ಸ್ ಬಗ್ಗೆ ಮಾತಾಡ್ತೇನೆ, ನಾನು ಏನೆಲ್ಲ ಲ್ಯಾಂಗ್ ಚೈನ್ ಇಂದ ಬಿಲ್ಡ್ ಮಾಡ್ಬೋದು ಇದ್ರ ಬಗ್ಗೆ ಮಾತಾಡ್ತೇನೆ, ಬಿಕಾಸ್ ಕಾಂಪೊನೆಂಟ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಅದು ನೆಕ್ಸ್ಟ್ ಸೆಕ್ಷನ್ ಅಲ್ಲಿ ಬರ್ತಾ ಇದೆ. ಸೊ ಇಲ್ಲಿ ಬೆನಿಫಿಟ್ಸ್ ಆಫ್ ಲ್ಯಾಂಗ್ ಚೈನ್ ಅಲ್ಲಿ ನಾನು ಮೊದಲನೇದಾಗಿ ನೋಡ್ತಿರೋದು ಒಂದು ಕಾನ್ಸೆಪ್ಟ್ ಆಫ್ ಚೈನ್. ಸೊ ಇದು ನಾನು ಡೀಟೇಲ್ ಆಗಿ ಕಾಂಪೊನೆಂಟ್ಸ್ ಎಂಬ ಸೆಕ್ಷನ್ ಅಲ್ಲಿ ಮಾತಾಡ್ತೇನೆ, ಬಟ್ ಇಲ್ಲಿ ಸ್ವಲ್ಪ ನಾನು ಬ್ರೀಫ್ ಮಾಡಬೇಕು ಅಂತಿದ್ರೆ ಈ ಚೈನ್ಸ್ ಎಂಬ ಒಂದು ಫೀಚರ್ಸ್ ಇಂದಾಗಿ ಲ್ಯಾಂಗ್ ಚೈನಿಗೆ ಲ್ಯಾಂಗ್ ಚೈನ್ ಎಂಬ ಒಂದು ಹೆಸರು ಬಂದಿರೋದು. ಸೊ ಚೈನ್ ಅಂತ ಹೇಳಿದ್ರೆ ಪ್ರೀವಿಯಸ್ ಟಾಸ್ಕ್ ಇದು ಔಟ್ಪುಟ್ ಏನಾಗುತ್ತೆ ಅದು ನೆಕ್ಸ್ಟ್ ಟಾಸ್ಕ್ ಇದು ಇನ್ಪುಟ್ಗೆ ಕನ್ವರ್ಟ್ ಆಗುತ್ತೆ. ಸೊ ದಿಸ್ ಇಸ್ ಕಾಲ್ಡ್ ಎಸ್ ಚೈನ್ ಆಫ್ ವರ್ಕ್ಸ್. ಓಕೆ, ಸೊ ಈ ಚೈನ್ ಆಫ್ ವರ್ಕ್ಸ್ಗೆ ಚೈನ್ ಆಫ್ ಟಾಸ್ಕ್ ಯೂಸ್ ಮಾಡಲಿಕ್ಕೆ ಲ್ಯಾಂಗ್ ಚೈನ್ ಇಸ್ ಒನ್ ಆಫ್ ದ ಬೆಸ್ಟ್ ಎಕ್ಸಾಂಪಲ್. ಸೊ ಯು ಕ್ಯಾನ್ ಬಿಲ್ಡ್ ಅ ಚೈನ್ ಆಫ್ ಥಿಂಗ್ಸ್ ಇನ್ ಯೂಸಿಂಗ್ ಲ್ಯಾಂಗ್ ಚೈನ್. ನೆಕ್ಸ್ಟ್ ಮಾಡೆಲ್ ಎಗ್ನಾಸ್ಟಿಕ್ ಡೆವಲಪ್ಮೆಂಟ್. ನಾನು ಆಲ್ರೆಡಿ ಹೇಳಿದಾಗೆ ಓಪನ್ ಎ ಇಂದ ಜೆಮಿನೈಗೆ ಯು ಕ್ಯಾನ್ ಈಸಿಲಿ ಕನ್ವರ್ಟ್ ವಿತ್ ಒನ್ ಲೈನ್ ಆಫ್ ಕೋಡ್. ಸೊ ಇದು ಯಾವುದು ಮಾಡೆಲ್ ನೀವು ಚೂಸ್ ಮಾಡಿದ್ರು ಆ ಮಾಡೆಲ್ಸಿಗೂ ಇದು ಬೇಸಿಕಲಿ ಹೆಲ್ಪ್ ಆಗುತ್ತೆ. ಓಕೆ, ಸೊ ದಟ್ ಈಸ್ ಮಾಡೆಲ್ ಎಗ್ನಾಸ್ಟಿಕ್ ಡೆವಲಪ್ಮೆಂಟ್. ಕಂಪ್ಲೀಟ್ ಎಕೋಸಿಸ್ಟಮ್. ಸೊ ಕಂಪ್ಲೀಟ್ ಎಕೋಸಿಸ್ಟಮ್ ಅಂತ ಹೇಳಿದ್ರೆ ಈ ಡಾಕ್ ಲೋಡರ್ ಎಂಬ ಫೆಸಿಲಿಟೀಸು ಈ ಲ್ಯಾಂಗ್ ಚೈನ್ ಒಳಗೆ ಇದೆ. ಟೆಕ್ಸ್ಟ್ ಅನ್ನು ಸ್ಪ್ಲಿಟ್ ಮಾಡಿರುವಂಥ ಫಂಕ್ಷನ್ ಲ್ಯಾಂಗ್ ಚೈನ್ ಒಳಗಿದೆ. ಡೇಟಾಬೇಸ್ಗೆ ಹಾಕಿ ಪುಷ್ ಮಾಡುವಂಥ ಫಂಕ್ಷನ್ ಈ ಲ್ಯಾಂಗ್ ಚೈನ್ ಒಳಗಿದೆ. ಈ ಎಂಬೆಡಿಂಗ್ಸ್ಗೆ ಏನೆಲ್ಲ ಮಾಡಬೇಕು ಅದು ಕೂಡ ಈ ಲ್ಯಾಂಗ್ ಚೈನ್ ಒಳಗಿದೆ. ಆ್ಯಂಡ್ ಈ ಮಾಡೆಲ್ ಚೇಂಜ್ ಇದು ಕೂಡ ಈ ಲ್ಯಾಂಗ್ ಚೈನ್ ಒಳಗಿದೆ. ಸೊ ನಿಮಗೆ ಒಂದು ಕಂಪ್ಲೀಟ್ ಆಗಿರುವಂಥ ಎಂಡ್ ಟು ಎಂಡ್ AI ಅಪ್ಲಿಕೇಶನ್ಸ್ ಬಿಲ್ಡ್ ಮಾಡಲಿಕ್ಕೆ ಏನೆಲ್ಲ ಎಕೋಸಿಸ್ಟಮ್ ಬೇಕೋ ಆ ಎಕೋಸಿಸ್ಟಮ್ಗೆ ಸಪೋರ್ಟ್ ಆಗುವಂಥ ಎಲ್ಲ ರೀತಿಯಲ್ಲಿರುವಂಥ ಫಂಕ್ಷನ್ಸ್, ಇನ್ಬಿಲ್ಟ್ ಫಂಕ್ಷನ್ಸು ನಮ್ಮ ಲ್ಯಾಂಗ್ ಚೈನಲ್ಲಿ ಆಲ್ರೆಡಿ ರಿಟರ್ನ್ ಆಗಿದೆ. ನೀವು ಜಸ್ಟ್ ಅದನ್ನು ತೆಗೆಯುವುದು, ಅದನ್ನು ನಿಮ್ಮ ಯೂಸ್ ಕೇಸಸ್ಗೆ ಯೂಸ್ ಮಾಡುವಂಥದ್ದು. ನೆಕ್ಸ್ಟ್ ಥಿಂಗ್ ವೆರಿ ಇಂಪಾರ್ಟೆಂಟ್ ಇಸ್ ಮೆಮೊರಿ ಆ್ಯಂಡ್ ಸ್ಟೇಟ್ ಮ್ಯಾನೇಜ್ಮೆಂಟ್. ಸೊ ನೀವು ಯಾವುದೇ ಪ್ರಾಂಪ್ಟ್ ಕೊಟ್ಟರೆ ಅಥವಾ ಯಾವುದೇ API ಕಾಲ್ ಮಾಡಿದರೆ ಒಂದು API ಕಾಲಿಗೆ ಮತ್ತೆ ಇನ್ನೊಂದು ಸೆಕೆಂಡ್ API ಕಾಲಿಗೆ ಯಾವುದೇ ರೀತಿಯಾಗಿರುವಂಥ ಸಂಬಂಧ ಇರುವುದಿಲ್ಲ. ಓಕೆ, ಯು ಮೇಡ್ ಒನ್ API ಕಾಲ್, ಯು ಗಾಟ್ ದ ರೆಸ್ಪಾನ್ಸ್, ಯು ಮೇಡ್ ದಿ ಸೆಕೆಂಡ್ API ಕಾಲ್ ಆ್ಯಂಡ್ ಯು ಗಾಟ್ ದ ಸೆಕೆಂಡ್ ರೆಸ್ಪಾನ್ಸ್. ಬಟ್ ಈ API ಕಾಲಿಗೂ ಯಾವುದೇ ರೀತಿಯಾಗಿರುವಂಥ ಕನೆಕ್ಷನ್ ಇರೋದಿಲ್ಲ. ಈ API ಕಾಲಿಗೆ ಇಲ್ಲಿ ಎಂತ ಕಮ್ಯುನಿಕೇಟ್ ಆಗಿದೆ ಅಂತ ಗೊತ್ತೇ ಇರುವುದಿಲ್ಲ. ಓಕೆ, ಬಟ್ ಲ್ಯಾಂಗ್ ಚೈನ್ ಹ್ಯಾಸ್ ಒನ್ ಫೀಚರ್ ವಿಚ್ ಮೇಕ್ ಶೋರ್ಸ್ ದ್ಯಾಟ್ ಈ API ಕಾಲಿಗೂ ನೆನಪಿರುವಂಥ ರೀತಿಯಲ್ಲಿ ಒಂದು ಫೀಚರ್ಸ್ ನಮ್ಮ ಲ್ಯಾಂಗ್ ಚೈನಲ್ಲಿ ಬಂದಿದೆ. ಆ್ಯಂಡ್ ಸ್ಟೇಟ್ ಮ್ಯಾನೇಜ್ಮೆಂಟ್ ಮತ್ತು ಮೆಮರಿ ಯೂಸ್ ಕೇಸಿಗೆ ನಾವು ಲ್ಯಾಂಗ್ ಚೈನನ್ನು ಡೆಫಿನೆಟ್ಲಿ ಯೂಸ್ ಮಾಡ್ತಾರೆ, ವಿಚ್ ಇಸ್ ವೆರಿ ಇಂಪಾರ್ಟೆಂಟ್. ಎಕ್ಸಾಂಪಲ್ ಕೊಡೋದಂತಿದ್ರೆ ಡೀಟೇಲ್ ಆಗಿ ನಾನು ಪುನಃ ಮಾತಾಡ್ತೇನೆ. ಮೆಮರಿ ಈಸ್ ಆಲ್ಸೋ ಒನ್ ಆಫ್ ದಿ ಕಾಂಪೊನೆಂಟ್ ಆಫ್ ಲ್ಯಾಂಗ್ ಚೈನ್ ವಿಚ್ ಐ ಆಮ್ ಗೋಯಿಂಗ್ ಟು ಟಾಕ್. ಬಟ್ ಇಷ್ಟೇ ನೆನಪಿಟ್ಕೊಳ್ಳಿ, ಹೂ ಇಸ್ ದ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಅಂತ ಕೇಳಿದರೆ ಒಂದು ಔಟ್ಪುಟ್ ಕೊಡುತ್ತೆ ನರೇಂದ್ರ ಮೋದಿ ಅಂತ. ವಾಟ್ ಈಸ್ ಹಿಸ್ ಏಜ್ ಅಂತ ಕೇಳಿದರೆ LLMಗೆ ಆ್ಯಕ್ಚುಲಿ ಗೊತ್ತಿರೋದಿಲ್ಲ, ಬಿಕಾಸ್ ಫಸ್ಟ್ ಮತ್ತು ಸೆಕೆಂಡ್ ರಿಕ್ವೆಸ್ಟಲ್ಲಿ ಅಥವಾ ಪ್ರಾಂಪ್ಟಲ್ಲಿ ಅದಕ್ಕೆ ಇಟ್ ಡಸಂಟ್ ಹ್ಯಾವ್ ದ ಮೆಮರಿ. ಬಟ್ ಲ್ಯಾಂಗ್ ಚೈನ್ ಹ್ಯಾಸ್ ಅ ಫಂಕ್ಷನ್ ವಿಚ್ ಗಿವ್ಸ್ ಮೆಮರಿ. ಓಕೆ, ಲ್ಯಾಂಗ್ ಚೈನ್ ಹ್ಯಾಸ್ ಅ ಫಂಕ್ಷನ್ ವಿಚ್ ಗಿವ್ಸ್ ಮೆಮರಿ ಬಿಟ್ವೀನ್ ಟು
prompts ideally. So these are the benefits, basic benefits of LangChain. We can build a lot of interesting facts here. So next, what can we build with LangChain? One is conversational chatbots. So ನಮಗೆ chatbots ಅನ್ನು ಆರಾಮವಾಗಿ ಬಿಲ್ಡ್ ಮಾಡ್ಬೋದು, ಈಸಿಲಿ ಬಿಲ್ಡ್ ಮಾಡ್ಬೋದು. LangChain ಇಲ್ಲದಿದ್ರೂ ಬಿಲ್ಡ್ ಮಾಡ್ಬೋದು, ಬಟ್ you can build conversational chatbots very easily. Next is AI knowledge assistant. AI knowledge assistant ಅಂತ ಹೇಳಿದ್ರೆ ಬೇಸಿಕಲಿ RAG ಸಿಸ್ಟಮ್, ಅಂದರೆ LLM ಒಳಗಡೆ ಇರುವಂತಹ ಡೇಟಾ ಬಿಟ್ಟು ಎಕ್ಸ್ಟರ್ನಲ್ ಸೋರ್ಸಿಂದ ನಿಮಗೆ ಯಾವುದಾದ್ರೂ ರೀತಿಯಲ್ಲಿ ಡೇಟಾವನ್ನು ಪುಲ್ ಮಾಡಬೇಕು ಅಂತಿದ್ರೂ ನಿಮಗೆ LangChain ಇಂದ ಮಾಡಲಿಕ್ಕಾಗುತ್ತೆ. ಅಸ್ಯೂಮ್ ದ್ಯಾಟ್ ಯಾರಾದರೂ ಮೈಕ್ರೋ ಡಿಗ್ರಿದು ಬಗ್ಗೆ ಏನಾದರೂ ಪ್ರಶ್ನೆಯನ್ನು ಕೇಳಿದರೆ ನಮ್ಮ LLMಗೆ ಮೈಕ್ರೋ ಡಿಗ್ರಿ ಬಗ್ಗೆ ಡೆಪ್ತ್ ಆಗಿರುವಂಥ ನಾಲೆಜ್ ಇರಬೇಕು ಅಂತಿಲ್ಲ. ದ್ಯಾಟ್ ಮೀನ್ಸ್ ವಿ ಹ್ಯಾವ್ ಟು ಟ್ರೈನ್ ದ ಮಾಡೆಲ್. ಆ ಟ್ರೈನ್ ಮಾಡಿರುವಂಥ ಮಾಡೆಲನ್ನು ನಾವು ಸಪ್ರೇಟ್ ಒಂದು ಡಾಕ್ಯುಮೆಂಟಲ್ಲಿ ಸ್ಟೋರ್ ಮಾಡಿದ್ರೂ ಆ ಡಾಕ್ಯುಮೆಂಟಿಂದ ಡೇಟಾವನ್ನು ಪುಲ್ ಮಾಡುವಂಥ ಕೆಪಬಿಲಿಟೀಸ್ ನಿಮ್ಮ LangChainಗೆ ಇರುತ್ತೆ. ಸಾರಿ ಗೈಸ್, ಇದು ಟೈಪೋ ಎರರ್ ಇದೆ, ಒಂದೇ ನಿಮಿಷ. ಐ ಜಸ್ಟ್ ನೀಡ್ ಟು ಸೆಲೆಕ್ಟ್ ದಿಸ್ ಇಸ್ AI agents ಆಯ್ತಾ. ಸಾರಿ, ಐ ಜಸ್ಟ್ ಮಿಸ್ಡ್ ಇಟ್ ಅಪ್ ದೇರ್. ಸೊ ಥರ್ಡ್ ಪಾರ್ಟ್ ಈಸ್ AI agents. ವೆರಿ 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 ಇಂಪಾರ್ಟೆಂಟ್. ಐ ಕಾಂಟ್ ಸ್ಟ್ರೆಸ್. ಈಗ ಇಟ್ಸ್ ಆಲ್ ಅಬೌಟ್ ಏಜೆಂಟಿಕ್ AI. ಈ ಸೀರೀಸಲ್ಲಿ ಕೂಡ ನಾವು ಏಜೆಂಟಿಕ್ AI ಬಗ್ಗೆ ಡಿಸ್ಕಸ್ ಮಾಡಲಿಕ್ಕೆ ಹೋಗ್ತಾ ಇದ್ದೇವೆ. ಬಟ್ AI agents is the most important thing which you can build with LangChain. And the next one is ವರ್ಕ್ಫ್ಲೋ ಆಟೋಮೇಷನ್. ಹೇಗೆ ಆಟೋಮೇಷನ್ ಅನ್ನು ಫಾಸ್ಟಾಗಿ ಸ್ಮೂತಾಗಿ ಮಾಡ್ಬೋದು ಅದರ ಬಗ್ಗೆನೂ ನಮಗೆ LangChain ಇಂದ ಬಿಲ್ಡ್ ಮಾಡಲಿಕ್ಕೆ ಆಗುತ್ತೆ. ಸೊ ದೀಸ್ ಆರ್ ದ ಥಿಂಗ್ಸ್ ವಾಟ್ ವಿ ಕ್ಯಾನ್ ಬಿಲ್ಡ್ ವಿತ್ LangChain. LangChain ಅನ್ನು ಯೂಸ್ ಮಾಡಿ ನಮ್ಗೆ ಏನೆಲ್ಲ ಬಿಲ್ಡ್ ಮಾಡ್ಬೋದು ಅದ್ರ ಬಗ್ಗೆ ನಾವಿಲ್ಲಿ ಡಿಸ್ಕಸ್ ಅನ್ನು ಮಾಡಿದ್ವಿ. ಸೊ ನೆಕ್ಸ್ಟ್ ವಿ ಆರ್ ಮೂವಿಂಗ್ ಟು ದಿ ಮೋಸ್ಟ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಆಫ್ LangChain, ದಟ್ ಈಸ್ LangChain ಕಾಂಪೊನೆಂಟ್ಸ್. ಸೊ ಬೇಸಿಕಲಿ LangChain ಕಾಂಪೊನೆಂಟ್ಸ್ ಅಂತ ಹೇಳಿದ್ರೆ ದ ಫೀಚರ್ ದಟ್ LangChain ಪ್ರೊವೈಡ್ಸ್, ಅಂದರೆ LangChain ಪ್ರೊವೈಡ್ ಮಾಡುವಂಥ ಫೀಚರ್ಸಿಗೆ ನಾವು LangChain ಕಾಂಪೊನೆಂಟ್ಸ್ ಅಂತ ಕರಿತೇವೆ. ಅಂದರೆ ಈ ಎಲ್ಲ ಫೀಚರ್ಸನ್ನು LangChain ಇನ್ಬಿಲ್ಟ್ ಆಗಿ ನಮಗೆ ಪ್ರೊವೈಡ್ ಮಾಡ್ತಿದ್ದಾರೆ. ಸೊ ಇಲ್ಲಿವರೆಗೆ ನಾವು ಡಿಸ್ಕಸ್ ಮಾಡಿರೋದು ಬೇಸಿಕಲಿ ಏನಂತ ಹೇಳಿದರೆ ಇಟ್ಸ್ ಪ್ಯೂರ್ಲಿ LangChain ಅನ್ನು ಎಲ್ಲಿ ಯೂಸ್ ಮಾಡ್ಬೋದು, LangChain ಯಾಕೆ ಬೇಕು ಅಂತ. ಸೊ ಈ ಸೆಕ್ಷನಲ್ಲಿ ನಾವೇನು ಡಿಸ್ಕಸ್ ಮಾಡ್ತಿದ್ದೇವೆ, LangChain ಇದು ಕಾಂಪೊನೆಂಟ್ಸ್ ಅಥವಾ LangChain ಇದು ಫೀಚರ್ಸ್. LangChain ಯಾವುದೆಲ್ಲ ಫೀಚರ್ಸ್ ಅನ್ನು ಅಥವಾ ಯಾವುದೆಲ್ಲ ಮೋಡ್ಸ್ ಅನ್ನು LangChain ನಮಗೆ ಪ್ರೊವೈಡ್ ಮಾಡುತ್ತೆ ಇನ್ ಆರ್ಡರ್ ಟು ಬಿಲ್ಡ್ ಅಪ್ಲಿಕೇಶನ್. ಸೊ ಇದು ನಿಮಗೆ ಯಾಕೆ ಗೊತ್ತಾಗಬೇಕು ಅಂತ ಹೇಳಿದ್ರೆ, ಈ ಫಂಡಮೆಂಟಲ್ಸ್ ನಿಮಗೆ ಗೊತ್ತಾದ್ರೆ ದೆನ್ ಯು ವಿಲ್ ಫಿಗರ್ ಔಟ್, ನಿಮ್ಗೆ ಅರ್ಥ ಆಗುತ್ತೆ ಎಲ್ಲಿ ನಮಗೆ LangChain ಅನ್ನು ಯೂಸ್ ಮಾಡ್ಬೋದು. ಸೇ ಫಾರ್ ಎಕ್ಸಾಂಪಲ್ ಇಲ್ಲಿ ಮಾಡೆಲ್ಸ್ ಅಂತ ಒಂದು ಫೀಚರ್ ಇದೆ. ಸೊ ಮಾಡೆಲ್ಸ್ ಅಂತ ಒಂದು ಫೀಚರ್ ಇರುವಾಗ ಯು ವಿಲ್ ಅಂಡರ್ಸ್ಟ್ಯಾಂಡ್ ಬೇಸಿಕಲಿ ಓಕೆ ಮಾಡೆಲ್ಸ್ ಅಲ್ಲಿ ನಾನು ಏನಾದರೂ ವರ್ಕ್ ಮಾಡಬೇಕು ಅಂತಿದ್ರೆ LangChain ಅನ್ನು ಯೂಸ್ ಮಾಡ್ಬೋದು. ಅದೇ ರೀತಿ ಪ್ರಾಂಪ್ಟ್ಸ್ ಅಂತ ಒಂದು ಕಾಂಪೊನೆಂಟ್ ಇದೆ. ಸೊ ಪ್ರಾಂಪ್ಟ್ಸ್ ಅಲ್ಲಿ ಏನಾದರೂ ನಾವು ವರ್ಕ್ ಮಾಡಬೇಕು ಅಂತಿದ್ರು ನಮಗೆ LangChain ಅನ್ನು ಬೇಸಿಕಲಿ ಯೂಸ್ ಮಾಡ್ಬೋದು. ಸೊ ದಟ್ ಈಸ್ ದಿ ಸೆಕೆಂಡ್ ಕಾಂಪೊನೆಂಟ್. ಮೂರನೇ ಕಾಂಪೊನೆಂಟ್ ಬಂದ್ಬಿಟ್ಟು ಚೈನ್ಸ್ ಅಂತ. ಸೊ ಆ ಚೈನ್ಸ್ ಅಂತ ಹೇಳಿದ್ರೆ ಬೇಸಿಕಲಿ ಏನಾಗುತ್ತೆ ಅಂತ ಹೇಳಿದ್ರೆ ಒಂದು ಔಟ್ಪುಟ್ ಇಂದ ಇನ್ನೊಂದು ಇನ್ಪುಟ್ಗೆ ಯಾವ ರೀತಿ ಕಮ್ಯುನಿಕೇಟ್ ಆಗುತ್ತೆ, ಅಂದ್ರೆ ಮಲ್ಟಿ ಟಾಸ್ಕಿಂಗ್ ಏನಾದರೂ ಮಾಡಬೇಕು ಅಂತಿದ್ರೂ ನಮಗೆ ಚೈನ್ಸ್ ಎಂಬ ಒಂದು ಕಾನ್ಸೆಪ್ಟ್ ಬರುತ್ತೆ. ಸೊ ಆ ಚೈನ್ಸ್ ಎಂಬ ಕಾನ್ಸೆಪ್ಟ್ ಅಲ್ಲೂ ನಮಗೆ ಬೇಕಿದ್ರೆ LangChain ಅನ್ನು ಯುಟಿಲೈಸ್ ಮಾಡ್ಕೊಳ್ಬಹುದು. ನಾಲ್ಕನೇದು ವೆರಿ ಇಂಪಾರ್ಟೆಂಟ್ ಮೆಮರಿ ಆಸ್ಪೆಕ್ಟ್, ಅಂಡ್ ಇದರ ಬಗ್ಗೆ ನಾವು ಡೀಟೇಲ್ ಆಗಿ ಡಿಸ್ಕಸ್ ಮಾಡಲಿಕ್ಕೆ ಹೋಗ್ತಾ ಇದ್ದೇವೆ. ಅದೇ ರೀತಿ ಇಂಡೆಕ್ಸಸ್ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ. ನಮಗೆ ಫರ್ದರ್ ಡೌನ್ ನಾವು ಹೋಗುವಾಗ ನಿಮಗೆ ಕ್ಲಾರಿಟಿ ಸಿಗುತ್ತೆ. ಅಂಡ್ ವೆರಿ ಇಂಪಾರ್ಟೆಂಟ್ಲಿ ಅಂಡ್ ಮೋಸ್ಟ್ ಆಫ್ ದ ಟೈಮ್ಸ್ ಮೋಸ್ಟ್ ಆಫ್ ದ ಕಂಪನೀಸ್ ಯೂಸ್ ಮಾಡೋದು ಯಾಕೆ ಅಂತ ಹೇಳಿದ್ರೆ LangChain ಅನ್ನು ಏಜೆಂಟ್ಸ್ ಅನ್ನು ಬಿಲ್ಡ್ ಮಾಡಲಿಕ್ಕೆ. ಸೊ ದೀಸ್ ಆರ್ ದ 6 ಕಾಂಪೊನೆಂಟ್ಸ್, ಪ್ರೈಮರ್ಲಿ ಆಗಿರುವಂತಹ 6 ಕಾಂಪೊನೆಂಟ್ಸ್ ವಾಟ್ LangChain ಸಪೋರ್ಟ್ಸ್. ಅಂಡ್ LangChain ಅಪ್ಲಿಕೇಶನ್ಸ್ ಅನ್ನು ಬಿಲ್ಡ್ ಮಾಡಬೇಕು ಅಂತಿದ್ರೆ ಈ 6 ಯೂಸ್ ಕೇಸಸ್ ಅಲ್ಲಿ ನಿಮ್ಗೆ ಅಪ್ಲಿಕೇಶನ್ಸ್ ಅನ್ನು ಬಿಲ್ಡ್ ಮಾಡಬೇಕು ಅಂತಿದ್ರೆ LangChain ಅನ್ನು ಯುಟಿಲೈಸ್ ಮಾಡ್ಕೊಳ್ಬಹುದು. ಅದರಲ್ಲಿ ಮೊದಲನೇದಾಗಿರೋದು ಮಾಡೆಲ್ಸ್. ಸೊ ಮಾಡೆಲ್ಸ್ ಬಗ್ಗೆ ನಾವು ಡಿಸ್ಕಸ್ ಮಾಡಲಿಕ್ಕೆ ಹೋಗೋಣ. ಸೊ ನಿಮಗೆ ನಾವು ಆಲ್ರೆಡಿ ನಮ್ಮ ಸೀರೀಸ್ ಅನ್ನು ನೀವು ನೋಡ್ತಾ ಬರೋದು ಅಂತಿದ್ರೆ ನಮ್ಮ ಲಾಸ್ಟ್ ವಿಡಿಯೋದಲ್ಲಿ ನಾವು ಗ್ರಾಕ್ ಎಂಬ ಒಂದು LLMಗೆ ನಾವು API ಕಾಲ್ಸ್ ಅನ್ನು ಮಾಡಿದ್ವಿ, ರೈಟ್? ಗ್ರಾಕ್. ಸೊ ನಿಮ್ಗೆ ಅದು ಇಫ್ ಯು ರಿಮೆಂಬರ್, ಇಲ್ಲ ನೀವು ಅದು ನೋಡಿಲ್ಲ ಅಂತಿದ್ರೆ ದಯಮಾಡಿ ಆ ವಿಡಿಯೋವನ್ನು ಚೆಕ್ಔಟ್ ಮಾಡಿ. ನಾನು ಡಿಸ್ಕ್ರಿಪ್ಷನಲ್ಲಿ ಅದರ ಲಿಂಕ್ ಅನ್ನು ಎಂಟೈರ್ ಪ್ಲೇ ಲಿಸ್ಟ್ ಇದು ಲಿಂಕ್ ಅನ್ನು ಕೊಟ್ಟಿರ್ತೇನೆ. ಸೊ ಇಲ್ಲಿ ಮಾಡೆಲ್ಸ್ ಇದೊಂದು ಮಾಡೆಲ್ಸ್ಗೆ ನಾವು LangChain ಇಲ್ಲದೆ API ರಿಕ್ವೆಸ್ಟ್ ಮಾಡಲಿಕ್ಕೆ ಆಗುತ್ತಾ? 100% ಆಗುತ್ತೆ. ಬಿಕಾಸ್ HTTP ರಿಕ್ವೆಸ್ಟ್ ಅಥವಾ API ಕಾಲ್ ಅನ್ನು ನಿಮಗೆ ಡೆಫಿನೆಟ್ಲಿ ನಿಮ್ಮ ಮಾಡೆಲ್ಸ್ಗೆ ಮಾಡ್ಲಿಕ್ಕೆ ಆಗುತ್ತೆ. ಬಟ್ ಪ್ರಾಬ್ಲಮ್ ಎಲ್ಲಿ ಬರುವಂಥದ್ದು, ವೇರ್ ಇಸ್ ದ ಪ್ರಾಬ್ಲಮ್ ಲೈಸ್. ಸೊ ನೀವು OpenAI ಇದು API ಅನ್ನು ಕಾಲ್ ಮಾಡ್ಲಿಕ್ಕಿರುವಂಥ ಕೋಡ್ ಬೇಸ್ ಇಲ್ಲಿಂದ ಇಲ್ಲಿ ತನಕ ಇರುವಂಥ ಕೋಡ್. ಓಕೆ, OpenAI ಇದು ಕೋಡ್ ಬೇಸ್ ಅನ್ನು ನೋಡುವಂಥದ್ದು. ಸೊ ದಿಸ್ ಈಸ್ ಅ ಕೋಡ್ ಫಾರ್ OpenAI. ಐ ಆಮ್ ಓನ್ಲಿ ಸ್ಪೀಕಿಂಗ್ ಅಬೌಟ್ ವೆರಿ ಸ್ಮಾಲ್ API ಕಾಲ್. ಒಂದು API ಕಾಲ್ ಬಗ್ಗೆ ನಾನು ಡಿಸ್ಕಸ್ ಮಾಡ್ತಿದ್ದೇನೆ ಅಷ್ಟೇ. ಸೊ ಇಲ್ಲಿ ಹಲವಾರು ಬೇರೆ API ಕಾಲ್ಸ್ ಬರುತ್ತೆ ನೀವು ಲಾರ್ಜರ್ ಸ್ಕೇಲ್ ಆಫ್ ಅಪ್ಲಿಕೇಶನ್ಸ್ ಬಗ್ಗೆ ಅಥವಾ ಪ್ರೊಡಕ್ಷನ್ ಸ್ಕೇಲಲ್ಲಿ ನೋಡುವಾಗ. ಬಟ್ OpenAI ಇದು API ಕಾಲಿಗೆ ನಿಮಗೆ ಇಷ್ಟು ಕೋಡ್ ಬೇಸ್ ಬರುತ್ತೆ. ಓಕೆ,
ಸೊ ಇದನ್ನೇ ಅಸ್ಯೂಮ್ ದಟ್ ಒಂದು ಪಾಯಿಂಟ್ ಆದ ನಂತರ ನಿಮಗೆ ಓಪನ್ ಎ ತುಂಬ ಕಾಸ್ಟ್ಲಿ ಅಂತ ಫೀಲ್ ಆಗಿ ನೀವು ಜೆಮಿನೈ ಅಥವಾ ಕ್ಲಾಡ್ ಬೇರೆ ಒಂದು LLM ಪ್ರೊವೈಡರ್ಸ್ ಕಡೆ ಹೋಗ್ತೀರಿ ಅಂತ ಕನ್ಸಿಡರ್ ಮಾಡ್ಕೊಳ್ಳಿ. ಸೊ ಅದರ ಕೋಡ್ ಬೇಸ್ ಹೇಗಿರುತ್ತೆ ಅಂತ ಹೇಳಿದ್ರೆ ಹೀಗಿರುತ್ತೆ. ಓಕೆ, ಸೊ ಇದು ಕ್ಲಾಡ್, ಇದು ಕೋಡ್ ಬೇಸ್ ಇಲ್ಲಿಂದ ಇಲ್ಲಿ ತನಕ ಇರುತ್ತೆ. ಸೊ ನೀವು ಇದನ್ನು ಪ್ರಾಪರ್ ಆಗಿ ಚೆಕ್ ಮಾಡಿದ್ರೆ ನಿಮ್ಗೆ ಇಲ್ಲಿ ಒನ್ ಸೆಕೆಂಡ್ ಪ್ರಾಪರ್ ಆಗಿ ನಿಮ್ಗೆ ಚೆಕ್ ಮಾಡಿದ್ರೆ ನಿಮ್ಗೆ ಇಲ್ಲಿ ಗೊತ್ತಾಗುತ್ತೆ ಏನಂತ ಹೇಳಿದ್ರೆ ಇಲ್ಲಿದು ಕೋಡ್ ಬೇಸ್ ಏನಿದೆ ದಟ್ ಈಸ್ ಎಂಟೈರ್ಲಿ ಡಿಫ್ರೆಂಟ್ ಟು ಇಲ್ಲಿದು ಕೋಡ್ ಬೇಸ್. ಅಂದ್ರೆ ಕ್ಲಾಡ್ ಇದು API ಅನ್ನು ಫೆಚ್ ಮಾಡುವಂತಹ ಕೋಡ್ ಏನಿದೆ ದಟ್ ಈಸ್ ಎಂಟೈರ್ಲಿ ಡಿಫ್ರೆಂಟ್ ಕಂಪೇರ್ ಟು ದಿ ಓಪನ್ AI ಇದು ಕೋಡ್ ಬೇಸ್ ಅಲ್ಲಿ. ಸೊ ಇಲ್ಲಿದು API ಡಿಫ್ರೆಂಟ್ ಇದೆ, client.chat.completions.create ಅಂತ ಇದೆ, ಇಲ್ಲಿದು ಡಿಫ್ರೆಂಟ್ ಇದೆ. ಮಾಡೆಲ್ ಅಫ್ಕೋರ್ಸ್ ಡಿಫ್ರೆಂಟ್ ಇರುತ್ತೆ, ಅದರೊಳಗೆ ಪಾಸ್ ಮಾಡುವಂಥ ಮೆಸೇಜಸ್ ಬೇಕಿದ್ರು ನೋಡಿ, ರೋಲ್ಸ್ ಇರುತ್ತೆ. ರೋಲ್ಸ್ ಆದ ನಂತರ ಕಾಂಟೆಂಟ್ ಒಂದು ಲಿಸ್ಟ್ ಆಗಿ ಬಂದು ಆ ಲಿಸ್ಟ್ ಒಳಗೆ ನಿಮಗೆ ಒಂದು ಡಿಕ್ಷನರಿಯನ್ನು ಪ್ರೊವೈಡ್ ಮಾಡ್ತಾರೆ. ಇಲ್ಲಿ ನಿಮಗೆ ಬರೀ ಡಿಕ್ಷನರಿಯನ್ನು ಮಾತ್ರ ಪ್ರೊವೈಡ್ ಮಾಡ್ತಾರೆ. ಸೊ ದೇರ್ ಇಸ್ ಈ ಕೋಡ್ ನಿಮ್ಗೆ ಈಗ ಅರ್ಥ ಆಗಬೇಕಾದ ಅವಶ್ಯಕತೆ ಇಲ್ಲ. ನಾನು ಇಲ್ಲಿ ಏನು ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ ಅಂತ ಹೇಳಿದ್ರೆ ದ ಕೋಡ್ ವಾಟ್ ಯು ರೈಟ್ ಫಾರ್ ಒನ್ LLM ಪ್ರೊವೈಡರ್ ಈಸ್ ಎಂಟೈರ್ಲಿ ಡಿಫ್ರೆಂಟ್ ವಿತ್ ದ ಕೋಡ್ ವಾಟ್ ಯು ರೈಟ್ ಫಾರ್ another LLM provider ಪ್ರೊವೈಡೆಡ್ ನೀವು API ಕಾಲ್ ಮಾಡ್ತಾ ಇದ್ರೆ. ಸೊ ಈ ಒಂದು ಪ್ರಾಬ್ಲಮ್ ನಿಮ್ಮ ಚಿಕ್ಕ ಅಪ್ಲಿಕೇಶನ್ಸ್ ಅಲ್ಲಿ ನಿಮಗೆ ಗೊತ್ತಾಗೋದಿಲ್ಲ. ವೆನ್ ಯು ಗೋ ಫಾರ್ ಅ ಲಾರ್ಜರ್ ಸ್ಕೇಲ್ ಪ್ರೊಡಕ್ಷನ್ ಗ್ರೇಡ್ ಅಪ್ಲಿಕೇಶನ್ಸ್ ಅನ್ನು ನೀವು ಯೂಸ್ ಮಾಡಲಿಕ್ಕೆ ಹೋದ್ರೆ ಡೆಫಿನೆಟ್ ಆಗಿ ನಿಮಗೆ ವಾಟ್ ಐ ವುಡ್ ಸೇ ಇಸ್ ದಟ್ ನೀವು ಮಲ್ಟಿಪಲ್ LLM ಪ್ರೊವೈಡರ್ಸ್ ಅನ್ನು ಖಂಡಿತವಾಗಿ ಯೂಸ್ ಮಾಡ್ತೀರಿ. ಸೊ ಆ ಇನ್ಸ್ಟೆನ್ಸ್ ಅಲ್ಲಿ ನೀವು ಯೂಸ್ ಮಾಡಲಿಕ್ಕೆ ಹೋದಾಗ ಡೆಫಿನೆಟ್ ಆಗಿ ನಿಮಗೆ ಈ ಇಶ್ಯೂಸ್ ಬರುತ್ತೆ. ಇದು ಒಂದು API ಕಾಲ್ ಬಗ್ಗೆ ಮಾತ್ರ ನಾವು ಮಾತಾಡ್ತಿರೋದು. ಲೈಕ್ವೈಸ್ ನಿಮಗೆ ಇಲ್ಲಿ ಹಲವಾರು API ಕಾಲ್ಸ್ ಮಾಡಲಿಕ್ಕೆ ಸಿಗುತ್ತೆ. ಸೊ ಕನ್ಸಿಡರ್ ದ್ಯಾಟ್ ಥಿಂಗ್ ಆ್ಯಂಡ್ ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದಟ್ ಇಟ್ ವಿಲ್ ಬಿ ಕಂಬರ್ಸಮ್. ಓಕೆ, ಸೊ ಅದಕ್ಕೋಸ್ಕರ ಏನು ಮಾಡಿದೆ ಲ್ಯಾಂಗ್ಚೇನ್ ಅವರು ಏನು ಮಾಡಿದ್ದಾರೆ ಅಂತ ಹೇಳಿದರೆ ಒಂದೇ ಒಂದು ಇಂಟರ್ಫೇಸ್ ಅನ್ನು ಬಿಲ್ಡ್ ಮಾಡಿದ್ದಾರೆ. ಆ ಇಂಟರ್ಫೇಸ್ ಅನ್ನು ಯುಟಿಲೈಸ್ ಮಾಡಿಕೊಂಡು ನಿಮಗೆ ಓಪನ್ AI ಇದು ಮತ್ತೆ ಕ್ಲಾಡ್ ಇದು APIs ಅನ್ನು ಆಕ್ಸೆಸ್ ಮಾಡ್ಬೋದು. ಆ್ಯಂಡ್ ಇಲ್ಲಿ ನೀವು ಚೆಕ್ ಮಾಡಿದರೆ ಲುಕ್ ಎಟ್ ದ ಕೋಡ್ ಎಷ್ಟು ಸಿಂಪಲ್ ಆಗಿದೆ ಒಂದು. ಆ್ಯಂಡ್ ಲುಕ್ ಎಟ್ ದ ಕೋಡ್ ಫಾರ್ ಒನ್ ಸೆಕೆಂಡ್ ಗೈಸ್, ಲುಕ್ ಎಟ್ ದ ಕೋಡ್ ಫಾರ್ ಕ್ಲಾಡ್ ಆಲ್ಮೋಸ್ಟ್ ಐಡೆಂಟಿಕಲ್ ಇದೆ. ಆ್ಯಂಡ್ ಡೋಂಟ್ ವೆರಿ, ನಾನು ಈ ಡಾಕ್ಯುಮೆಂಟ್ ಅನ್ನು ನಿಮಗೆ ಅಟ್ಯಾಚ್ ಮಾಡಿ ಕೊಡ್ತೇನೆ. ನೀವು ಕೋಡ್ ಬಗ್ಗೆ ಫೋಕಸ್ ಮಾಡಬೇಕಾದ ಅವಶ್ಯಕತೆ ಈಗ ಸದ್ಯಕ್ಕಿಲ್ಲ. ಇಲ್ಲಿ ವೆರಿ ಮೈನರ್ ಚೇಂಜ್ ಫಸ್ಟ್ ಲೈನಲ್ಲಿ ಮಾತ್ರ ಇದೆ. ನೀವು ಚಾಟ್ ಓಪನ್ AI ಇದು ಒಂದು ಡಿಪೆಂಡೆನ್ಸಿಯನ್ನು ಇನ್ಸ್ಟಾಲ್ ಮಾಡ್ತೀರಿ. ಇಲ್ಲಿ ಚಾಟ್ ಆಂಥ್ರೋಪಿಕ್ ಇದು ಒಂದು ಡಿಪೆಂಡೆನ್ಸಿ ಇನ್ಸ್ಟಾಲ್ ಮಾಡ್ತೀರಿ. ರೆಸ್ಟ್ ಎವ್ರಿಥಿಂಗ್ ರಿಮೈನ್ಸ್ ದ ಸೇಮ್. ಸೊ ಇಲ್ಲಿ ಯೂಸ್ ಮಾಡಿದ್ದನ್ನು ನೀವು ಇಲ್ಲಿ ಯೂಸ್ ಮಾಡಿಕೊಂಡು ಮಾಡೆಲ್ ಮತ್ತು ಟೆಂಪರೇಚರ್ ಅನ್ನು ಪಾಸ್ ಮಾಡ್ತೀರಿ. ಇಲ್ಲೂ ಅದೇ ಮಾಡ್ತೀರಿ. ಆ್ಯಂಡ್ ರಿಸಲ್ಟ್ ಏನು ಬರುತ್ತೆ, modal.invoke ಅಂತ ಹೇಳಿಬಿಟ್ಟು ಒಂದು ಫಂಕ್ಷನ್ ಅನ್ನು ಯೂಸ್ ಮಾಡಿಕೊಂಡು ಅಥವಾ ಒಂದು ಮೆಥಡ್ ಅನ್ನು ಯೂಸ್ ಮಾಡಿಕೊಂಡು ನೀವು HTTP ರಿಕ್ವೆಸ್ಟ್ ಅನ್ನು ಮಾಡ್ತೀರಿ. ಅಲ್ಲಿಂದ ಬಂದಿರುವಂಥ ಡೇಟಾವನ್ನು ನೀವು ರಿಸಲ್ಟ್ ಅಲ್ಲಿ ಸ್ಟೋರ್ ಮಾಡ್ತೀರಿ. ಔಟ್ಪುಟ್ ಕೂಡ ಸೇಮ್ ಇರುತ್ತೆ. ಸೊ ಐ ಹೋಪ್ ಇಲ್ಲಿ ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತಿದ್ದು ಅಂತ ಹೇಳಿದರೆ ಇಸ್ ವೆರಿ ಸಿಂಪಲ್ ದ್ಯಾಟ್ ನೀವು ರಾ ಆಗಿ API ಕಾಲ್ ಮಾಡೋದು ಅಂತಿದ್ರೆ ಡಿಫ್ರೆಂಟ್ ಮಾಡೆಲ್ಸಿಗೆ ನಿಮಗೆ ಡಿಫ್ರೆಂಟ್ ಸೆಟ್ ಆಫ್ ಕೋಡ್ಸ್ ಇರುತ್ತೆ. ಯಾಕಂದರೆ ಪ್ರತಿಯೊಂದು LLM ಪ್ರೊವೈಡರ್ಸು ಅವರದೇ ಆಗಿರುವಂಥ ಕೋಡ್ಸನ್ನು API ಕಾಲ್ಸನ್ನು ಮಾಡಲಿಕ್ಕೆ ಕೋಡನ್ನು ಬರೀತಾರೆ. ಬಟ್ ಲ್ಯಾಂಗ್ಚೇನ್ ಏನು ಮಾಡಿದೆ, ಒಂದು ಸಿಂಗಲ್ ಆಗಿರುವಂಥ ಒಂದು ಇಂಟರ್ಫೇಸನ್ನು ಯೂಸ್ ಮಾಡಿ ಆ ಇಂಟರ್ಫೇಸನ್ನು ಯೂಸ್ ಮಾಡಿ ನಿಮಗೆ ಯಾವುದೇ LLM ಬೇಕೋ ಆಲ್ಮೋಸ್ಟ್ ಆಲ್ LLM ಪ್ರೊವೈಡರ್ಸ್ ಲ್ಯಾಂಗ್ಚೇನ್ ಜೊತೆ ದೇ ಹ್ಯಾವ್ ಅ ಕನೆಕ್ಷನ್ ವಿತ್ ಲ್ಯಾಂಗ್ಚೇನ್. ಆ್ಯಂಡ್ ಅಲ್ಲಿ ಅವರು ನಿಮಗೆ ಬೇಕಾಗಿರುವಂಥ ನೆಸೆಸಿಟಿ ಆಗಿರುವಂಥ ಒಂದು ಇಂಟರ್ಫೇಸನ್ನು ಬೇಸಿಕಲಿ ಪ್ರೊವೈಡ್ ಮಾಡ್ತಾರೆ. ಸೊ ನೀವು ಮಲ್ಟಿಪಲ್ LLM ಪ್ರೊವೈಡರ್ಸ್ ಜೊತೆ ಕಮ್ಯುನಿಕೇಟ್ ಮಾಡಬೇಕು ಅಂತಿದ್ರೆ ಡೆಫಿನೆಟ್ಲಿ ಯು ಹ್ಯಾವ್ ಟು ಕನ್ಸಿಡರ್ ಲ್ಯಾಂಗ್ಚೇನ್. ಇದು ಒಂದು ಪ್ರೈಮರಿ ಯೂಸ್ ಕೇಸ್ ನಮ್ಮ ಲ್ಯಾಂಗ್ಚೇನ್ ಇದು. ಮೂವಿಂಗ್ ಆನ್, ಲ್ಯಾಂಗ್ಚೇನ್ ಆಲ್ಸೋ ಸಪೋರ್ಟ್ಸ್ LLMs ಆ್ಯಂಡ್ ಆಲ್ಸೋ ಸಪೋರ್ಟ್ಸ್ ಎಂಬೆಡಿಂಗ್ ಮಾಡೆಲ್ಸ್. ಎಂಬೆಡಿಂಗ್ ಲ್ಯಾಂಗ್ವೇಜ್ ಮಾಡೆಲ್ ಗೊತ್ತಿದೆ ನಿಮಗೆ. ಓಪನ್ AI ಅಥವಾ GPT ಮಾಡೆಲ್ಸ್ ಏನಿದೆ ಅದಕ್ಕೆ ಒಂದು ಇನ್ಪುಟ್ ಟೆಕ್ಸ್ಟ್ ಅನ್ನು ಕೊಡ್ತೀರಿ, ಔಟ್ಪುಟ್ಟಿಗೆ ಒಂದು ಟೆಕ್ಸ್ಟ್ ಬರುತ್ತೆ. ಎಂಬೆಡಿಂಗ್ ಮಾಡೆಲ್ ಅಂತ ಹೇಳಿದ್ರೆ ಟೆಕ್ಸ್ಟ್ ಅನ್ನು ವೆಕ್ಟರ್ಗೆ ಕನ್ವರ್ಟ್ ಮಾಡುವಂಥ ಒಂದು ಫೀಚರ್ ಆಗಿರುತ್ತೆ. ಸೊ ವೆರಿ ಸಿಂಪಲ್, ಅಂದರೆ ಡಿಫ್ರೆಂಟ್ ಮಾಡೆಲ್ಸ್ಗೆ ಇದು ಸಪೋರ್ಟ್ ಮಾಡುತ್ತೆ ಅಂತ ನಾನು ಹೇಳಲಿಕ್ಕೆ ಬಂದಿರುತ್ತೆ. ಓಕೆ, ಆಲ್ರೈಟ್. ಸೊ ಎರಡನೇದು ಈ ಸಮಥಿಂಗ್ ಕಾಲ್ಡ್ ಎಸ್ ಪ್ರಾಂಪ್ಟ್. ಸೊ ಈಗ ನಾವು ಅರ್ಥ ಮಾಡಿರೋದು ಬೇಸಿಕಲಿ ಮಾಡೆಲ್ಸ್ಗೆ ಹೇಗೆ ಅದು ಬೆನಿಫಿಟ್ ಆಗುತ್ತೆ ಅಂತ. ನೆಕ್ಸ್ಟ್ ಪ್ರಾಂಪ್ಟ್. ಸೊ ಪ್ರಾಂಪ್ಟ್ ನಿಮಗೆ ಗೊತ್ತಿದೆ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಅನ್ LLM ಟು ಗಿವ್ ದ ಬೆಟರ್ ಆನ್ಸರ್. ನಿಮಗೆ ಬೆಟರ್ ಆಗಿರುವಂಥ ಒಂದು ಔಟ್ಪುಟ್ ಆಗಿರುವಂಥ ಒಂದು ಆನ್ಸರ್ ಸಿಗಬೇಕು ಅಂತಿದ್ರೆ ನಿಮಗೆ ಪ್ರಾಂಪ್ಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ನಿಮ್ಮ ಪ್ರಾಂಪ್ಟ್ ಗ್ರೇಟ್ ಇಲ್ಲ ಅಂತಿದ್ರೆ ನಿಮ್ಮ ಔಟ್ಪುಟ್ ಗ್ರೇಟ್ ಇರುವುದಿಲ್ಲ. ಸೊ ಅದರಲ್ಲಿ ನಮಗೆ ಲ್ಯಾಂಗ್ಚೇನ್ ಹೆಲ್ಪ್ ಮಾಡುತ್ತೆ. ಹೇಗೆ ಅಂತ ಹೇಳಿದ್ರೆ ಡೈನಾಮಿಕ್ ಆ್ಯಂಡ್ ರೀಯೂಸಬಲ್ ಪ್ರಾಂಪ್ಟ್ ಅನ್ನು ಪ್ರೊವೈಡ್ ಮಾಡಲಿಕ್ಕೆ ಲ್ಯಾಂಗ್ಚೇನ್ ಹೆಲ್ಪ್ ಮಾಡುತ್ತೆ. ಸೊ ಲೆಟ್ ಮೀ ಶೋ ಯು ದಿಸ್ ಪೀಸ್ ಆಫ್ ಕೋಡ್. ಸೊ ಬೇಸಿಕಲಿ ಲ್ಯಾಂಗ್ಚೇನಲ್ಲಿ ಪ್ರಾಂಪ್ಟ್ ಟೆಂಪ್ಲೇಟ್ ಅಂತ ಹೇಳಿಬಿಟ್ಟು
ಒಂದು ಪ್ಯಾಕೇಜ್ ಇದೆ. ಸೊ ಆ ಪ್ರಾಂಪ್ಟ್ ಟೆಂಪ್ಲೇಟ್ ಏನು ಮಾಡುತ್ತೆ ಅಂತ ಹೇಳಿದ್ರೆ ಪ್ರೀ ಡಿಫೈನ್ಡ್ ಆಗಿರುವಂಥ ಕೆಲವು ಟೆಂಪ್ಲೇಟ್ ಅನ್ನು ನಿಮಗೆ ಯೂಸ್ ಮಾಡಲಿಕ್ಕೆ ಕೊಡುತ್ತೆ. ಸೇ ಫಾರ್ ಎಕ್ಸಾಂಪಲ್ ರೈಟ್ ಅ ಲೆಂತ್ ಅಂತ ನಾವಿಲ್ಲಿ ಮೆನ್ಷನ್ ಮಾಡೋದಿಲ್ಲ, ರೈಟ್ ಲೆಂತ್ ಅಂತ ನಾವಿಲ್ಲಿ ಮೆನ್ಷನ್ ಮಾಡೋದಿಲ್ಲ. ಇಲ್ಲಿ ಸೇ ಫಾರ್ ಎಕ್ಸಾಂಪಲ್ ಒಂದು ಶಾರ್ಟ್ ಆಗಿರುವಂಥ ಜಾಬ್ ಡಿಸ್ಕ್ರಿಪ್ಷನ್ ಬೇಕಾಗ್ಬೋದು ಯೂಸರಿಗೆ, ಲಾಂಗ್ ಆಗಿರುವಂಥ ಜಾಬ್ ಡಿಸ್ಕ್ರಿಪ್ಷನ್ ಬೇಕಾಗಿರ್ಬೋದು. ಸೊ ಈ ಲೆಂತ್ ಅಂತ ಹೇಳಿರೋದು ಏನಂತ ಹೇಳಿದ್ರೆ ಡೈನಾಮಿಕ್ ಆಗಿರುವಂಥ ಒಂದು ವ್ಯಾಲ್ಯೂ ಆಗಿರುತ್ತೆ. ಆ್ಯಂಡ್ ರೋಲ್ ಆ್ಯಂಡ್ ಇಯರ್ಸ್ ಮೂರೂ ಡೈನಾಮಿಕ್ ಆಗಿರುವಂಥ ವ್ಯಾಲ್ಯೂ ಆಗಿರುತ್ತೆ. ಸೊ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಪ್ರೀ ಡಿಫೈನ್ಡ್ ಆಗಿರುವಂಥ ಟೆಂಪ್ಲೇಟ್ ಆಲ್ರೆಡಿ ಸೆಟ್ ಆಗಿದೆ. ಸೊ ನಿಮಗೆ ಎಲ್ಲಿಯಾದರೂ ಲೆಂತ್ ಇದು ವ್ಯಾಲ್ಯೂ ಶಾರ್ಟ್ ಅಂತಿದ್ರೆ ಈ ಶಾರ್ಟ್ ವ್ಯಾಲ್ಯೂ ಇಲ್ಲಿ ಹೋಗುತ್ತೆ. ಓಕೆ, ಆ್ಯಂಡ್ ಡೇಟಾ ಸೈನ್ಸ್ ಎಂಬ ವ್ಯಾಲ್ಯೂ ರೋಲಿಗೆ ಹೋಗುತ್ತೆ. ಆ್ಯಂಡ್ 3 years ಅಂತಿರುವಂಥ ವ್ಯಾಲ್ಯೂ 3 ಎಂಬ ವ್ಯಾಲ್ಯೂ ಇಲ್ಲಿಗೆ ಹೋಗುತ್ತೆ. ಸೊ ಪ್ರಾಂಪ್ಟ್ ಏನಾಗುತ್ತೆ, ರೈಟ್ ಅ ಶಾರ್ಟ್ ಜಾಬ್ ಡಿಸ್ಕ್ರಿಪ್ಷನ್ ಫಾರ್ ಅ ಡೇಟಾ ಸೈಂಟಿಸ್ಟ್ ವಿತ್ 3 years ಆಫ್ ಎಕ್ಸ್ಪೀರಿಯನ್ಸ್. ಸೊ ಈ ಉಳಿದಿರುವಂಥ ಪಾಯಿಂಟ್ಸ್ ನೀವು ಬರೀಬೇಕಾದ ಅವಶ್ಯಕತೆ ಇಲ್ಲ ಪ್ರೋಗ್ರಾಮ್ಯಾಟಿಕಲಿ, ಅದನ್ನು ನಿಮ್ಮ ಪ್ರಾಂಪ್ಟ್ ಟೆಂಪ್ಲೇಟ್ ಬಿಲ್ಟ್ ಇನ್ ಆಗಿ ನಿಮಗೆ ಪ್ರೊವೈಡ್ ಮಾಡಿ ಕೊಡುತ್ತೆ. ಓಕೆ, ಸೊ ನಿಮಗೆ ಡೈನಾಮಿಕ್ ಆಗಿ ಆ ಒಂದು ಪ್ಯಾರಾಮೀಟರ್ಗೆ ಬೇಕಾಗಿರುವಂಥ ವ್ಯಾಲ್ಯೂವನ್ನು ಸೆಟ್ ಮಾಡಲಿಕ್ಕೆ ನಿಮಗೆ ಇಲ್ಲಿ ಆಗುತ್ತೆ. ಐ ಹೋಪ್ ದಿಸ್ ಇಸ್ ವೆರಿ ಕ್ಲಿಯರ್. ವೆರಿ ಸಿಂಪಲ್ ಎಕ್ಸಾಂಪಲ್ಸ್ ಇಲ್ಲಿ ಕೊಟ್ಟಿದ್ದಾನೆ ಸೊ ದಟ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್. ಆ್ಯಂಡ್ ಸೆಕೆಂಡ್ ಒನ್ ಇಸ್ ರೋಲ್ ಬೇಸ್ಡ್ ಪ್ರಾಂಪ್ಟ್. ಸೊ ನಿಮಗೆ ಯೂಸರ್ ಪ್ರಾಂಪ್ಟಾ ಅಥವಾ ಸಿಸ್ಟಮ್ ಪ್ರಾಂಪ್ಟ್ ಅನ್ನು ಪ್ರೀ ಡಿಫೈನ್ ಮಾಡಿಕೊಂಡು ನಿಮಗೆ ಇಲ್ಲಿ ಹಾಕ್ಬೋದು. ಸೊ ಅಸ್ಯೂಮ್ ದಟ್ ಸಿಸ್ಟಮ್ ಪ್ರಾಂಪ್ಟ್ ಅಂತ ಹೇಳಿದ್ರೆ ದ ಡೆವಲಪರ್ಸ್ ಪ್ರೊವೈಡ್ ಮಾಡುವಂಥ ಪ್ರಾಂಪ್ಟ್ ಯಾರಿಗೆ, LLMsಗೆ, ದೋಸ್ ಆರ್ ಕಾಲ್ಡ್ ಸಿಸ್ಟಮ್ ಪ್ರಾಂಪ್ಟ್. ಯಾರು ಆ LLM ಅನ್ನು ಯೂಸ್ ಮಾಡ್ತಾರೆ ಅವರು ಪ್ರೊವೈಡ್ ಮಾಡುವ ಪ್ರಾಂಪ್ಟಿಗೆ ಯೂಸರ್ ಪ್ರಾಂಪ್ಟ್ ಅಂತ ಕರೀತೇವೆ. ಸೊ ಇಲ್ಲಿ ಏನು ಬರುತ್ತೆ ಅಂತ ಹೇಳಿದ್ರೆ ಯು ಆರ್ ಅ ಡಿಪಾರ್ಟ್ಮೆಂಟ್ ಸಪೋರ್ಟ್ ಏಜೆಂಟ್, ಬಿ ಕಾನ್ಸೈಸ್ ಆ್ಯಂಡ್ ಪೊಲೈಟ್. ಸೊ ನೀವು ಏನು ಪ್ರೊವೈಡ್ ಮಾಡ್ತೀರಿ ನಿಮ್ಮ LLMಗೆ ಫ್ರಮ್ ದ ಸಿಸ್ಟಮ್ಸ್ ಪರ್ಸ್ಪೆಕ್ಟಿವ್ ಅಥವಾ ನಿಮ್ಮ ಡೆವಲಪರ್ ಪರ್ಸ್ಪೆಕ್ಟಿವ್ ಅಲ್ಲಿ ನೀವು ಒಂದು ಸಪೋರ್ಟ್ ಏಜೆಂಟ್ ಆಗಿ ನೀವು ಕೆಲಸ ಮಾಡ್ತೀರಿ. ನೀವು ಕಾನ್ಸೈಸ್ ಹಾಗೂ ಪೊಲೈಟ್ ಆಗಿರುವಂಥ ಔಟ್ಪುಟ್ ಅನ್ನು ಕೊಡಿ ಎಂಬುದಾಗಿ ನೀವು ಸಿಸ್ಟಮ್ ಪ್ರಾಂಪ್ಟ್ ಕೇಳ್ತೀರಿ. ಸೊ ಕಸ್ಟಮರ್ ಇಶ್ಯೂ ಏನು ಬರುತ್ತೆ ಅದನ್ನು ನೀವಿಲ್ಲಿ ಕೊಡ್ತೀರಿ. ಓಕೆ, ಸೊ ದಿಸ್ ಇಸ್ ಕಾಲ್ಡ್ ಆಸ್ ರೋಲ್ ಬೇಸ್ಡ್ ಪ್ರಾಂಪ್ಟಿಂಗ್. ಸೊ ವೆರಿ ಸಿಂಪಲ್ ಪ್ರಾಂಪ್ಟಿಂಗ್ ಆಗಿ ಫ್ರೀ ಡಿಫೈನ್ಡ್ ಆಗಿರುವಂಥ ಟೆಂಪ್ಲೇಟ್ಸ್ ಅದು ನಿಮಗೆ ಪ್ರೊವೈಡ್ ಮಾಡಿ ಕೊಡುತ್ತೆ. ಓಕೆ, ಸೊ ಇಲ್ಲಿ ಇಶ್ಯೂ ಏನು, ಐ ವಾಸ್ ಚಾರ್ಜ್ ಟ್ವೈಸ್ ದಿಸ್ ಮಂತ್. ಸೊ ಆ ಇಶ್ಯೂ ಇಲ್ಲಿಗೆ ಹೋಗುತ್ತೆ, ದಟ್ ಇಸ್ ಅ ಕಸ್ಟಮರ್ ಇಶ್ಯೂ. ಆ್ಯಂಡ್ ಡಿಪಾರ್ಟ್ಮೆಂಟ್ ಬಿಲ್ಲಿಂಗ್. ಸೊ ಕಸ್ಟಮರ್ ಇಶ್ಯೂ, ಯು ಆರ್ ಅ ಬಿಲ್ಲಿಂಗ್ ಸಪೋರ್ಟ್ ಏಜೆಂಟ್, ಬಿ ಕಾನ್ಸೈಸ್ ಆ್ಯಂಡ್ ಪೊಲೈಟ್ ಎಂಬುದು ನಿಮ್ಮ ರೋಲ್ ಆಗಿರುತ್ತೆ. ಆ್ಯಂಡ್ ಯೂಸರ್ ಏನು ಪ್ರೊವೈಡ್ ಮಾಡ್ತಾರೆ, ದ ಕಸ್ಟಮರ್ ಇಶ್ಯೂ ವಿಲ್ ಬಿ ಐ ವಾಸ್ ಚಾರ್ಜ್ ಟ್ವೈಸ್ ದಿಸ್ ಪರ್ಟಿಕ್ಯುಲರ್ ಮಂತ್ ಅಂತ. ಸೊ ಇದು ರೋಲ್ ಬೇಸ್ಡ್ ಆಗಿರುವಂಥ ಪ್ರಾಂಪ್ಟಿಂಗ್ ಅನ್ನು ನಿಮಗೆ ಕೊಡ್ಲಿಕ್ಕಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ಒನ್ ಇಸ್ ಫ್ಯೂ ಶಾರ್ಟ್ ಪ್ರಾಂಪ್ಟಿಂಗ್. ಇದು ಪ್ರಾಂಪ್ಟ್ ನೋಡಿ ಗಾಬರಿ ಆಗಬೇಡಿ, ವೆರಿ ಸಿಂಪಲ್. ಕೆಲವು ಎಕ್ಸಾಂಪಲ್ಸ್ ಪ್ರಾಂಪ್ಟ್ ಅನ್ನು ನಾವು ಪ್ರೀ ಡಿಫೈನ್ಡ್ ಆಗಿ ನಮ್ಮ ಮಾಡೆಲ್ಸ್ಗೆ ನಾವು ಪ್ರೊವೈಡ್ ಮಾಡ್ತೇವೆ. ಇದು ಹೀಗೆ ಬಂದರೆ ಇನ್ಪುಟ್ ಈ ರೀತಿ ಬಂದರೆ ಔಟ್ಪುಟ್ ಈ ಡಿಪಾರ್ಟ್ಮೆಂಟಲ್ಲಿ ಇರುವವರಿಗೆ, ಇನ್ಪುಟ್ ಈ ರೀತಿ ಬಂದರೆ ಔಟ್ಪುಟ್ ಈ ಡಿಪಾರ್ಟ್ಮೆಂಟಲ್ಲಿ ಇರುವವರಿಗೆ ಅಂತ. ಸೊ ಬೇಸ್ಡ್ ಆನ್ ದ್ಯಾಟ್ ಆಲ್ರೆಡಿ ನಾವು ಟ್ರೈನ್ ಮಾಡ್ತೇವೆ ನಮ್ಮ LLM ಅನ್ನು. ಸೊ ಈ ಮೀನಿಂಗಲ್ಲಿ ಬರುವಂಥ ಪ್ರಾಂಪ್ಟ್ಸ್ ಯಾವುದಾದ್ರೂ ಬಂದರೆ, ಇನ್ಕಮಿಂಗ್ ಪ್ರಾಂಪ್ಟ್ಸ್ ಬಂದರೆ ಔಟ್ಪುಟ್ ಈ ಡಿಪಾರ್ಟ್ಮೆಂಟ್ ಅವರಿಗೆ ಟ್ಯಾಗ್ ಮಾಡ್ಕೊಂಡು ಕೊಡಬೇಕು ಅಂತ ಹೇಳುವಂಥದ್ದು ಅಷ್ಟೇ. ಸೊ ದಿಸ್ ಈಸ್ ಲೈಕ್ ಒಂದು ಸೆಟ್ ಆಫ್ ಎಕ್ಸಾಂಪಲ್ಸ್ ಅನ್ನು ನಾವು ಬೇಸಿಕಲಿ ಪ್ರೊವೈಡ್ ಮಾಡುವಂಥದ್ದು. ಇದನ್ನೇ ನಾನು ಇಲ್ಲಿ ಮೆನ್ಷನ್ ಮಾಡಿರೋದು. ಡೋಂಟ್ ವೆರಿ. ಸೊ ಎಂತ ಅಂತ ಹೇಳಿದರೆ ಲೋಕಲ್ ಟೀಮ್ ವಿನ್ಸ್ ಚಾಂಪಿಯನ್ಶಿಪ್ ಆಫ್ಟರ್ ಡ್ರಾಮ್ಯಾಟಿಕ್ ಓವರ್ ಟೈಮ್ ಫಿನಿಶ್ ಅಂತ ಬಂದರೆ ಕ್ಯಾಟಗರಿ ಸ್ಪೋರ್ಟ್ಸ್ ಅಂತ ಇರುತ್ತೆ. ಈ ಹೆಡ್ಲೈನ್ ಬಂದರೆ ಕ್ಯಾಟಗರಿ ಪೊಲಿಟಿಕ್ಸ್ ಅಂತ ಇರುತ್ತೆ. ಸೊ ಇದನ್ನು ನಾವು ಪ್ರೀ ಡಿಫೈನ್ಡ್ ಆಗಿ ಟೆಂಪ್ಲೇಟ್ ಮುಖಾಂತರ ನಾವು ಅವರಿಗೆ ಪ್ರೊವೈಡ್ ಮಾಡುವಂಥದ್ದು ಅಷ್ಟೇ. ಓಕೆ, ಆಲ್ ರೈಟ್. ಸೊ ದ್ಯಾಟ್ಸ್ ಅಬೌಟ್ ಪ್ರಾಂಪ್ಟ್ಸ್. ನೆಕ್ಸ್ಟ್ ಈಸ್ ವೆರಿ ಇಂಪಾರ್ಟೆಂಟ್, ದಟ್ ಈಸ್ ಚೈನ್ಸ್. ಸೊ ಚೈನ್ಸ್ ಅಂತ ಹೇಳಿದ್ರೆ ಚೈನ್ ಇಸ್ ಅ ಸೀಕ್ವೆನ್ಸ್ ಆಫ್ ಸ್ಟೆಪ್ಸ್ ವೇರ್ ದಿ ಔಟ್ಪುಟ್ ಆಫ್ ಒನ್ ಸ್ಟೆಪ್ ಬಿಕಮ್ಸ್ ದ ಇನ್ಪುಟ್ ಆಫ್ ದ ನೆಕ್ಸ್ಟ್ ಸ್ಟೆಪ್. ಓಕೆ, ಸೊ ಇದೊಂದು ಪೈಪ್ಲೈನ್ ಥರ ನಿಮಗೆ ಕನ್ಸಿಡರ್ ಮಾಡ್ಬೋದು. ಒಂದರಿಂದ ಬರುವಂಥ ಔಟ್ಪುಟ್ ಏನಿದೆ, ಒಂದು ಮಾಡೆಲಿಂದ ಬರುವಂಥ ಔಟ್ಪುಟ್ ಏನಿದೆ ಅದು ಇನ್ನೊಂದು ಮಾಡೆಲಿಗೆ ಇನ್ಪುಟ್ ಆಗುತ್ತೆ. ಓಕೆ, ಇಲ್ಲಿಂದ ಬರುವಂಥ ದಿಸ್ ಇಸ್ 1, ದಿಸ್ ಇಸ್ 2. ಇಲ್ಲಿಂದ ಬರುವಂಥ ಔಟ್ಪುಟ್ ಏನಿದೆ ಅದು ಈ ಸೆಕೆಂಡ್ LLMಗೆ ಇನ್ಪುಟ್ ಆಗಿ ಬರುತ್ತೆ. ನಾನೊಂದು ಎಕ್ಸಾಂಪಲ್ ಸಿಂಪಲ್ ಆಗಿ ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ. ಸೊ ವಾಟ್ ಈಸ್ ದ ಎಕ್ಸಾಂಪಲ್ ಅಂತ ಹೇಳಿದರೆ, ಅಸ್ಯೂಮ್ ದ್ಯಾಟ್ ಯು ಹ್ಯಾವ್ ಅ PDF. ನಿಮ್ಗೊಂದು PDF ಇದೆ. ಆ PDF ಅನ್ನು ಅಥವಾ ಒಂದು ವಿಡಿಯೋ ಲಿಂಕ್ ಇದೆ ಅಂತ ಕನ್ಸಿಡರ್ ಮಾಡ್ಕೊಳ್ಳಿ. ಒಂದು ವಿಡಿಯೋ ಲಿಂಕ್ ಇದೆ ಕನ್ಸಿಡರ್ ಮಾಡ್ಕೊಳ್ಳಿ, ಒಂದು ವಿಡಿಯೋ. ಆ ವಿಡಿಯೋನ ಫಸ್ಟ್ ನೀವೇನು ಮಾಡಬೇಕು, ಟ್ರಾನ್ಸ್ಕ್ರೈಬ್ ಮಾಡಬೇಕು. ಓಕೆ, ಟ್ರಾನ್ಸ್ಕ್ರೈಬ್ ಮಾಡಬೇಕು. ಆ ಟ್ರಾನ್ಸ್ಕ್ರೈಬ್ ಮಾಡಿರುವಂಥ ವಿಡಿಯೋದನ್ನು ನೀವು ಸಮ್ಮರೈಸ್ ಮಾಡಬೇಕು. ಓಕೆ, ಸೊ ಇಲ್ಲಿ ಎರಡು ಕೆಲಸ ಇದೆ. ಫಸ್ಟ್ ಒಂದು ವಿಡಿಯೋ ಲಿಂಕ್ ಇರುತ್ತೆ. ಆ ವಿಡಿಯೋ ಲಿಂಕ್ ಬೇಸಿಕಲಿ ಟ್ರಾನ್ಸ್ಕ್ರೈಬ್ ಆಗಬೇಕು, ಅಂದರೆ ಅದರ ಟೆಕ್ಸ್ಟ್ ಫಾರ್ಮ್ಯಾಟಿಗೆ ಕನ್ವರ್ಟ್ ಮಾಡಬೇಕು.
ಮತ್ತೆ ಆ ಟೆಕ್ಸ್ಟ್ ಫಾರ್ಮ್ಯಾಟನ್ನು ನೀವು ಮತ್ತೆ ಸಮ್ಮರೈಸ್ ಮಾಡಬೇಕು. ಸೊ ಈ ಒಂದು ಟಾಸ್ಕ್ ನಿಮಗೆ ಇದೆ. ಸೊ ಇಲ್ಲಿ ನಿಮಗೆ 2 LLM ಇದು ಯೂಸ್ ಕೇಸ್ ಬೇಕಾಗುತ್ತೆ. ಒಂದು LLM ಏನಂತ ಹೇಳಿದ್ರೆ, ಅಥವಾ ಒಂದು ಮಾಡೆಲ್ ಏನು ಮಾಡುತ್ತೆ, ವಿಡಿಯೋವನ್ನು ಅದರ ಟೆಕ್ಸ್ಟ್ ಫಾರ್ಮಿಗೆ ಕನ್ವರ್ಟ್ ಮಾಡುತ್ತೆ. ಇನ್ನೊಂದು ಏನು ಮಾಡುತ್ತೆ ಅಂತ ಹೇಳಿದ್ರೆ, ಈ ಕನ್ವರ್ಟ್ ಆಗಿರುವಂಥ ಟೆಕ್ಸ್ಟ್ ಫಾರ್ಮ್ ಅನ್ನು ತಗೊಂಡು ಇನ್ನೊಂದು LLM2 ಏನು ಮಾಡುತ್ತೆ, ಅದನ್ನು ಸಮ್ಮರೈಸ್ ಮಾಡುತ್ತೆ. ಆ ಪರ್ಟಿಕ್ಯುಲರ್ ವಿಡಿಯೋದಲ್ಲಿ ಏನಲ್ಲಿ ಇತ್ತು ಅದನ್ನು ಸಮ್ಮರೈಸ್ ಮಾಡುತ್ತೆ. ಓಕೆ, ಸೊ ಇದನ್ನು ಈಸಿಲಿ, ದಿಸ್ ಇಸ್ ಕಾಲ್ಡ್ ಅಸ್ ಚೈನಿಂಗ್. ಓಕೆ, ಈ ಪ್ರೊಸೆಸ್ಸಿಗೆ ನಾವು ಚೈನಿಂಗ್ ಎಂಬುದಾಗಿ ಕರೀತೇವೆ. ಚೈನಿಂಗ್ ಅಂತ ಹೇಳಿದ್ರೆ ಇದರ ಔಟ್ಪುಟ್ ಏನಿದೆ ಅದು ಈ LLMಗೆ ಇನ್ಪುಟ್ ಆಗಿ ಬರುವಂಥದ್ದು. ಸೊ ಈ ಎಂಟೈರ್ ಪ್ರೊಸೆಸ್ ಆಫ್ ಚೈನಿಂಗ್ ಅನ್ನು ನಿಮ್ಮ LangChain ತುಂಬ ಸಿಂಪಲ್ ಆಗಿ ಮಾಡುತ್ತೆ. ಆ್ಯಂಡ್ ದಟ್ ಈಸ್ ಒನ್ ಆಫ್ ಇಟ್ಸ್ ಮೇನ್ ಟಾಸ್ಕ್. ಅದಕ್ಕೆ ಹೆಸರು LangChain ಅಂತ ಹೆಸರು ಬಂದಿರೋದು. LangChain ಅಂತ ಹೆಸರು ಫಸ್ಟ್ ಆಫ್ ಆಲ್ ಯಾಕೆ ಬಂದಿರೋದು, ಅದು ಸೀಕ್ವೆನ್ಸ್ ಆಫ್ ಟಾಸ್ಕ್ಸ್ ಅನ್ನು ಈಸಿಲಿ ಮ್ಯಾನೇಜ್ ಮಾಡುತ್ತೆ. ಒಂದು ಪೈಪ್ಲೈನ್ ಅನ್ನು ಈಸಿಲಿ ಮ್ಯಾನೇಜ್ ಮಾಡುತ್ತೆ. ಅದಕ್ಕೆ LangChain ಅಂತ ಹೆಸರು ಬಂದಿರೋದು. ಸೊ LLM1 ಇನ್ಪುಟ್ ಏನಿದೆ ಅದು LLM2ಗೆ, LLM1 ಇದು ಔಟ್ಪುಟ್ ಏನಿದೆ ಅದು LLM2ಗೆ ಇನ್ಪುಟ್ ಆಗಿ ಹೋಗುತ್ತೆ. ಇದನ್ನು ಮ್ಯಾನ್ಯುವಲಿ ಮಾಡಬೇಕು ಅಂತಿದ್ರೆ, ಇದನ್ನು ಮ್ಯಾನ್ಯುವಲಿ ನಿಮಗೆ ಬಿಲ್ಡ್ ಮಾಡಬೇಕು ಅಂತಿದ್ರೆ, ಇಟ್ಸ್ ವೆರಿ ಇಟ್ಸ್ ಅ ಹ್ಯೂಜ್ ಟಾಸ್ಕ್. ಫಸ್ಟ್ ಯು ಹ್ಯಾವ್ ಟು ಒಂದು LLM ಯೂಸ್ ಮಾಡಬೇಕು, ಮ್ಯಾನ್ಯುವಲಿ ನಿಮ್ಮ ವಿಡಿಯೋನ ಟ್ರಾನ್ಸ್ಕ್ರೈಬ್ ಮಾಡಬೇಕು ವಿತ್ ಆಲ್ ದ ಫಂಕ್ಷನ್ಸ್ ವಾಟ್ ಎವರ್ ಇಟ್ ಈಸ್. ಅದಾದ ನಂತರ ಅಲ್ಲಿಂದ ಮತ್ತೆ ಇದಕ್ಕೆ ಪ್ರಾಪರ್ ಆಗಿ ಒಂದು ಇನ್ಪುಟ್ ಫಾರ್ಮ್ಯಾಟಲ್ಲಿ ನೀವು ಕಳಿಸಬೇಕು ಈ LLMಗೆ. ಆ LLM ಪುನಃ ಅದನ್ನು ಇಟ್ಕೊಂಡು ಅದರೊಳಗೆ ಅದರ ಆಪರೇಷನ್ಸ್ ಮಾಡಿ then it should get with the output. So it's a challenging part without LangChain. But LangChain has built-in functions which does this very, very efficiently. Efficient ಆಗಿ ಈ ಪ್ರೊಸೆಸ್ ಅನ್ನು ಮಾಡುವಂಥ ಕೆಪಬಿಲಿಟೀಸ್ LangChain ಇದೆ, ಆ್ಯಂಡ್ ದಟ್ ಈಸ್ ವಾಟ್ ಇಟ್ ಈಸ್ ಗೋಯಿಂಗ್ ಟು ಡೂ. ಸೊ ಇದರ ಬಗ್ಗೆ ಎಲ್ಲ ನಾವು ಡೀಟೇಲ್ ಆಗಿ ಒಂದು ಪ್ರಾಜೆಕ್ಟ್ ಮುಖಾಂತರ ಕಲೀಲಿಕ್ಕೆ ಹೋಗ್ತೇವೆ, ಚೈನಿಂಗ್ ಯಾವ ರೀತಿ ಇರುತ್ತೆ ಅಂತ. ಐ ಅಂಡರ್ಸ್ಟ್ಯಾಂಡ್ ಥಿಯರಿ ಸೆಷನ್ಸ್ ನಿಮಗೆ ಸ್ವಲ್ಪ ಈಗ ಬೋರಿಂಗ್ ಅಂತ ಅನಿಸ್ಬೋದು, ಬಟ್ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಯು ಟು ಅಂಡರ್ಸ್ಟ್ಯಾಂಡ್. ಎಲ್ಲಿಯಾದರೂ ನಿಮಗೆ ಮಲ್ಟಿಪಲ್ LLM ಮಾಡಮ್ ಜೊತೆ ಕಮ್ಯುನಿಕೇಟ್ ಮಾಡಬೇಕು ಅಂತಿದ್ರೆ LangChain ಈಸ್ ದಿ ಗೋ ಟು ಥಿಂಗ್. ಐ ಹೋಪ್ ದಿಸ್ ಈಸ್ ವೆರಿ ಮಚ್ ಕ್ಲಿಯರ್ ರಿಗಾರ್ಡ್ಸ್ ಟು ದ ಚೈನಿಂಗ್ ಪಾರ್ಟ್. Next one is indexes. Indexes is very similar to what I have explained in this particular thing. ಈ ಎಕ್ಸಾಂಪಲ್ ಕೊಟ್ಟು ನಾನು ಏನು ಎಕ್ಸ್ಪ್ಲೇನ್ ಮಾಡಿದ್ದೀನಲ್ಲ ವಿಡಿಯೋದ ಸ್ಟಾರ್ಟಿಂಗಲ್ಲಿ, ಸೊ ದಟ್ ಇಟ್ಸೆಲ್ಫ್ ಇಸ್ ಅ ಡೆಫಿನೇಷನ್ ಆಫ್ ಇಂಡೆಸಸ್. ಸೊ ಇಂಡೆಸಸ್ ಬೇಸಿಕಲಿ ಏನು ಮಾಡೋದು ಅಂತ ಹೇಳಿದರೆ, ನಿಮ್ಮ LLM ಇಲ್ಲದೆ ಎಕ್ಸ್ಟರ್ನಲ್ ಸೋರ್ಸಿಂದ ಡೇಟಾವನ್ನು ಫೆಚ್ ಮಾಡಿ ನಿಮಗೆ ಔಟ್ಪುಟ್ಟನ್ನು ಕೊಡೋದಕ್ಕೆ ನಾವು ಇಂಡೆಕ್ಸಸ್ ಅಂತ ಕರಿತೇವೆ. ಸೊ ರೈಟ್ ಇನ್ಫಾರ್ಮೇಷನ್ ಫ್ರಮ್ ಯುವರ್ ಡೇಟಾ. ಸೊ ಅಸ್ಯೂಮ್ ದ್ಯಾಟ್ ನೀವು ಮೈಕ್ರೋ ಡಿಗ್ರಿಗೆ ಬಂದು ಮೈಕ್ರೋ ಡಿಗ್ರಿಯಲ್ಲಿರುವಂಥ ಲೀವ್ ಪಾಲಿಸಿ ಬಗ್ಗೆ ಕೇಳ್ತಾ ಇದ್ದೀರಿ ಅಂತ ಕನ್ಸಿಡರ್ ಮಾಡ್ಕೊಳ್ಳಿ. ಲೀವ್ ಪಾಲಿಸಿ ಆಫ್ ಮೈಕ್ರೋ ಡಿಗ್ರಿ. ನಿಮ್ಮ LLMಗೆ ಅದು ಗೊತ್ತಾಗುತ್ತಾ? 100% LLMಗೆ ಅದು ಗೊತ್ತಾಗೋದಿಲ್ಲ. ಬಿಕಾಸ್ LLM ವಿಲ್ ನೆವರ್ ಸ್ಟೋರ್ ಪರ್ಸನಲ್ ಇನ್ಫಾರ್ಮೇಷನ್ ಡೇಟಾ ಆಫ್ ಸರ್ಟೆನ್ ಕಂಪನೀಸ್ ಇದು ಪರ್ಸನಲ್ ಇನ್ಫಾರ್ಮೇಷನ್ ಡೇಟಾ ಸ್ಟೋರ್ ಮಾಡೋದಿಲ್ಲ. ಸೊ ಮೈಕ್ರೋ ಡಿಗ್ರಿದು ಲೀವ್ ಪಾಲಿಸಿಯನ್ನು ನೀವು LLM ಹತ್ರ ಕೇಳಿದರೆ, ಅಥವಾ ಮೈಕ್ರೋ ಡಿಗ್ರಿದು ಚಾಟ್ ಬಾಟ್ ಹತ್ರ ಕೇಳಿದರೆ ನಿಮಗೆ ಅದರ ಬೇಕಾಗಿರುವಂಥ ಔಟ್ಪುಟ್ ಸಿಗಬೇಕು ಅಂತ ಇಲ್ಲ. ಹಾಗಾಗಿ ನೀವು ಏನು ಮಾಡ್ತೀರಿ, ನೀವು ಲೀವ್ ಪಾಲಿಸಿದು ಒಂದು PDF ಅನ್ನು ಜನ್ರೇಟ್ ಮಾಡ್ತೀರಿ. ಲೀವ್ ಪಾಲಿಸಿದು ಒಂದು PDF ಅನ್ನು ಜನ್ರೇಟ್ ಮಾಡ್ತೀರಿ. ಆ PDF ಅನ್ನು ಒಂದು ಕಡೆ ಸ್ಟೋರ್ ಮಾಡ್ತೀರಿ, ಒಂದು ಡೇಟಾ ಸ್ಟೋರಲ್ಲಿ ಸ್ಟೋರ್ ಮಾಡ್ತೀರಿ. ಅದಕ್ಕೆ ವೆಕ್ಟರ್ ಸ್ಟೋರ್ ಅಂತ ಬೇಸಿಕಲಿ ಕರಿತೇವೆ, ಅಲ್ಲಿ ಸ್ಟೋರ್ ಮಾಡ್ತೀರಿ. ಸೊ ನೆಕ್ಸ್ಟ್ ಟೈಮ್ ಯಾರಾದರೂ ಬಂದು ನಮ್ಮ ಮೈಕ್ರೋ ಡಿಗ್ರಿದು ಲೀವ್ ಪಾಲಿಸಿ ಬಗ್ಗೆ ಕೇಳಿದರೆ ಏನು ಮಾಡುತ್ತೆ, ಇದು ಡೈರೆಕ್ಟಾಗಿ ನಿಮ್ಮ ಡೇಟಾ ಸ್ಟೋರ್ಸಲ್ಲಿ ಚೆಕ್ ಮಾಡುತ್ತೆ ಈ ಡೇಟಾ ಅಲ್ಲಿ ಉಂಟಾ ಅಂತ. ಇಫ್ ಇನ್ ಕೇಸ್ ಅಲ್ಲಿ ಡೇಟಾ ಉಂಟು ಅಂತ ಫೀಲ್ ಆದರೆ ಅದು ಮತ್ತೆ LLMಗೆ ಪಾಸ್ ಮಾಡುತ್ತೆ. ಡೇಟಾವನ್ನು ಮರ್ಜ್ ಮಾಡಿ ಒಂದು ಫೈನಲ್ ಆಗಿರುವಂಥ ಔಟ್ಪುಟ್ಟನ್ನು ನಿಮಗೆ ಕೊಡುತ್ತೆ. ಓಕೆ, ಈ ಡೇಟಾವನ್ನು ಈ PDF ಅನ್ನು ಎಂಬೆಡ್ ಮಾಡುವಂಥ ಪ್ರೊಸೆಸ್, ಅದಾದ ನಂತರ ಡೇಟಾವನ್ನು ಡೇಟಾ ಸ್ಟೋರಿಗೆ ಸ್ಟೋರ್ ಮಾಡುವಂಥ ಪ್ರೊಸೆಸ್, ಅಲ್ಲಿಂದ ಮತ್ತೆ ರಿಟ್ರೀವ್ ಮಾಡುವಂಥ ಪ್ರೊಸೆಸ್ಸಿಗೆ ನಾವು ಇಂಡೆಕ್ಸಸ್ ಅಂತ ಕರಿತೇವೆ. ಬೇಸಿಕಲಿ ಇಟ್ ಹ್ಯಾಸ್ 4 ಥಿಂಗ್ಸ್. ಒನ್ ಈಸ್ ಡಾಕ್ಯುಮೆಂಟನ್ನು ಲೋಡ್ ಮಾಡೋದು, PDF ಅನ್ನು ಲೋಡ್ ಮಾಡೋದು ಫಸ್ಟ್ ಸ್ಟೆಪ್. ಅದಾದ ನಂತರ ಈ PDF ಅಲ್ಲಿ ಇರೋದನ್ನು ಸ್ಪ್ಲಿಟ್ ಮಾಡೋದು, ಟೆಕ್ಸ್ಟನ್ನು ಸ್ಪ್ಲಿಟ್ ಮಾಡೋದು. ನಾನು ಈ ಎಕ್ಸಾಂಪಲಲ್ಲಿ ಕೊಟ್ಟಿರೋದೆ ಕಂಪ್ಲೀಟ್ಲಿ ಸ್ಪ್ಲಿಟ್ ಮಾಡೋದು, ಸೇಮ್ ಪುನಃ ಎಕ್ಸ್ಪ್ಲೇನ್ ಮಾಡ್ತಿದ್ದೇನೆ ಅಷ್ಟೇ. ಅದಾದ ನಂತರ ಇದನ್ನು ಎಂಬೆಡ್ ಮಾಡಬೇಕು, ನೀವು ಆಲ್ರೆಡಿ ನೋಡಿದ್ರಿ ಇದನ್ನು ಎಂಬೆಡ್ ಮಾಡುವಂಥದ್ದು. ಅದಾದ ನಂತರ ಅದನ್ನು ವೆಕ್ಟರ್ ಸ್ಟೋರಲ್ಲಿ ಸ್ಟೋರ್ ಮಾಡೋದು. ಅದಾದ ನಂತರ ವೆಕ್ಟರ್ ಸ್ಟೋರಿಂದ ರಿಟ್ರೀವ್ ಮಾಡೋದು. ಸೊ ಪ್ರಿಡಾಮಿನೆಂಟ್ಲಿ ಇದನ್ನು ನಾವು ಬೇಸಿಕಲಿ ಏನು ಹೇಳ್ತೇವೆ, RAG ಎಂಬುದಾಗಿ ಕರಿತೇವೆ, ವಿಚ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಇನ್ AI ಇಂಜಿನಿಯರಿಂಗ್. ಅದು ನಾವು ನೆಕ್ಸ್ಟ್ ಕಮಿಂಗ್ ಕ್ಲಾಸಸ್ಸಲ್ಲಿ ಕಲಿತೇವೆ. ರಿಟ್ರೀವಲ್ ಆಗ್ಮೆಂಟೆಡ್ ಜನರೇಷನ್ ಅಂತ ಕರಿತೇವೆ. ಸೊ ಈ ಎಂಟೈರ್ ಪ್ರೊಸೆಸ್ಸಿಗೆ ಇದರ ಬಗ್ಗೆ ನಾವು ಡೀಟೇಲ್ಡ್ ಆಗಿ ಈ 4ರಿಂದ 5 ಸ್ಟೆಪ್ಸ್ ಏನಿದೆ ನಮ್ಮ
ಇಂಡೆಕ್ಸಲ್ಲಿ ಅದನ್ನು ಡೀಟೇಲ್ಡ್ ಆಗಿ ಕಲೀಲಿಕ್ಕೆ ನೋಡ್ತಿದ್ದೇವೆ. ಬಟ್ ಈಗ ಇಷ್ಟೇ ಅರ್ಥ ಮಾಡ್ಕೊಳ್ಳಿ, LLM ಅಲ್ಲಿ ಎಂಟೈರ್ ಡೇಟಾವನ್ನು ಸ್ಟೋರ್ ಮಾಡ್ಲಿಕ್ಕೆ ಆಗೋದಿಲ್ಲ, ಪರ್ಸನಲೈಸ್ಡ್ ಡೇಟಾವನ್ನು ಸ್ಟೋರ್ ಮಾಡ್ಲಿಕ್ಕೆ ಆಗೋದಿಲ್ಲ. ಆ ಪರ್ಸನಲೈಸ್ಡ್ ಡೇಟಾವನ್ನು ನೀವು ಆಕ್ಸೆಸ್ ಮಾಡಬೇಕು ಅಂತ ಇದ್ರೆ ಯು ಹ್ಯಾವ್ ಟು ಸ್ಟೋರ್ ಇಟ್ ಸಮ್ವೇರ್ ಇನ್ ಸಮ್ ಡೇಟಾ ಸ್ಟೋರ್. ಆ ಡೇಟಾ ಸ್ಟೋರನ್ನು ಅಲ್ಲಿಂದ ಡೇಟಾವನ್ನು ರಿಟ್ರೀವ್ ಮಾಡಿ LLM ಪ್ರೊಸೆಸ್ ಮಾಡಿ ಅದಕ್ಕೆ ಕೊಡುವಂಥ ಔಟ್ಪುಟ್ಟಿಗೆ ನಾವು ಕಂಪ್ಲೀಟ್ಲಿ ಇಂಡೆಕ್ಸಸ್ ಅಂತ ಕರಿತೇವೆ. ಸೊ ನೀವು ಆ ಎಂಟೈರ್ ಪ್ರೊಸೆಸ್ಗೆ ರ್ಯಾಗ್ ಅಂತ, ಆ ಅಪ್ಲಿಕೇಶನ್ಸ್ಗೆ ನಾವು ರ್ಯಾಗ್ ಅಂತ ಕರಿತೇವೆ, ರ್ಯಾಗ್ ಆ್ಯಪ್ಸ್ ಅಂತ ಕರಿತೇವೆ. ಸೊ ಎನಿಥಿಂಗ್ ರಿಲೇಟೆಡ್ ಟು ರ್ಯಾಗ್ ನೀವು LangChain ಅನ್ನು ಯೂಸ್ ಮಾಡಲೇಬೇಕಾಗುತ್ತೆ. ಆಲ್ ರೈಟ್, ಸೊ ದಟ್ಸ್ ಅ ಸಿಂಪಲ್ ಥಿಂಗ್. ನಾನು ಆಲ್ರೆಡಿ ನಿಮಗೆ ತೋರಿಸಿದ್ದು, ಇದನ್ನು ನಾನು ಅಟ್ಯಾಚ್ ಮಾಡಿಟ್ಟಿರ್ತೇನೆ. ನೆಕ್ಸ್ಟ್ ಒನ್ ಈಸ್ ಮೆಮರಿ. ವೆರಿ ಇಂಪಾರ್ಟೆಂಟ್. ಮೆಮರಿ ಇಲ್ಲದಿದ್ದರೆ LLMಸಿಗೆ ಇಷ್ಟು ವ್ಯಾಲ್ಯೂ ಬರ್ತಿರಲಿಲ್ಲ ನನ್ನ ಪ್ರಕಾರ. ಫಸ್ಟ್ ಪ್ರಶ್ನೆ ನೀವು ಒಂದು LLMಗೆ ಕೇಳ್ತೀರಿ, ಹೂ ಇಸ್ ನರೇಂದ್ರ ಮೋದಿ ಅಂತ. ನರೇಂದ್ರ ಮೋದಿದು ಬಗ್ಗೆ ಇನ್ಫಾರ್ಮೇಷನ್ LLM ನಿಮಗೆ ಪ್ರೊವೈಡ್ ಮಾಡುತ್ತೆ. ನೆಕ್ಸ್ಟ್ ನೀವು ಕೇಳ್ತೀರಿ ಹೌ ಓಲ್ಡ್ ಈಸ್ ಹಿ ಅಂತ. ಸೊ ಓಲ್ಡ್ ಈಸ್ ಹಿ ಅಂತ ಹೇಳುವಾಗ LLMಗೆ ಈ ಔಟ್ಪುಟ್ ಇದು ಕಾಂಟೆಕ್ಸ್ಟೇ ನೆನಪಿರೋದಿಲ್ಲ, ಅಥವಾ ಈ ಎಂಟೈರ್ ಇನ್ಪುಟ್ ಆ್ಯಂಡ್ ಔಟ್ಪುಟ್ ಕಾಂಟೆಕ್ಸ್ಟ್ ಏನಿದೆ ಅದರದ್ದು ನೆನಪೇ ಇರೋದಿಲ್ಲ ಸೆಕೆಂಡ್ ಕ್ವಶನಿಗೆ ಬರುವಾಗ. ಸೊ ಫಸ್ಟ್ ಕ್ವಶನಲ್ಲಿ ಮಾತ್ರ ಅದಕ್ಕೆ ನೆನಪಿರುತ್ತೆ, ಇಲ್ಲಿ ಮಾತ್ರ ನೆನಪಿರುತ್ತೆ. ಇಲ್ಲಿಗೆ ಈ ಔಟ್ಪುಟ್ ಕೊಟ್ಟ ನಂತರ ದಿ ಎಂಟೈರ್ ಥಿಂಗ್ ಇಸ್ ಡನ್. ದಿಸ್ ಇಸ್ ಕನ್ಸಿಡರ್ಡ್ ಆಸ್ ದ ನ್ಯೂ ಪ್ರಾಂಪ್ಟ್. ಇದನ್ನು ಹೊಸ ಪ್ರಾಂಪ್ಟ್ ಆಗಿ ಕನ್ಸಿಡರ್ ಮಾಡ್ತೇವೆ. ಸೊ ಇದನ್ನು ಹೊಸ ಪ್ರಾಂಪ್ಟ್ ಆಗಿ ಕನ್ಸಿಡರ್ ಮಾಡುವಾಗ ಇದಕ್ಕೆ ಇದರ ನೆನಪೇ ಇರೋದಿಲ್ಲ. ಸೊ ಹಾಗೆ ಆದರೆ ಇಟ್ ಈಸ್ ಲೈಕ್ there is no ಪರ್ಪಸ್ ಅಲ್ಲ. ಅಂದರೆ LLM ಇದು ಪರ್ಪಸ್, ನಿಮಗೆ ಒಂದು ಚಾಟ್ ಕಾನ್ವರ್ಸೇಷನ್ ಏಜೆಂಟ್ ಇದು ಪರ್ಪಸ್ ಏನು, ಅದರ ಪ್ರೀ ಕಾನ್ವರ್ಸೇಷನ್ ಇದು ಕಾಂಟೆಕ್ಸ್ಟ್ ಅದಕ್ಕೆ ನೆನಪಿರಬೇಕು ಅಂತ. ಸೊ ದಟ್ ಈಸ್ ವೇರ್ ಇಟ್ ಪ್ರೊವೈಡ್ ಸಮಥಿಂಗ್ ಕಾಲ್ಡ್ ಎಸ್ ಅ ಮೆಮರಿ ಲೇಯರ್. ಸೊ LangChain ಏನು ಮಾಡುತ್ತೆ, ಒಂದು ಮೆಮರಿ ಲೇಯರ್ ಅನ್ನು ಪ್ರೊವೈಡ್ ಮಾಡುತ್ತೆ. ಆ್ಯಂಡ್ ದ್ಯಾಟ್ ಮೆಮರಿ ಲೇಯರ್ ಹೆಲ್ಪ್ಸ್ ಇಟ್ ಟು ಕೀಪ್ ರಿಮೆಂಬರ್ ಆಲ್ ದ ಪಾಸ್ಟ್ ಕಾನ್ವರ್ಸೇಷನ್. ಏನು ಪಾಸ್ಟ್ ಕಾನ್ವರ್ಸೇಷನ್ ಇದೆ ಆ ಎಲ್ಲ ಪಾಸ್ಟ್ ಕಾನ್ವರ್ಸೇಷನ್ದು ನೆನಪಿರಬೇಕು ಅಂತಿದ್ರೆ ಈ ಮೆಮರಿ ಲೇಯರ್ ನಿಮಗೆ ಬೇಕಾಗುತ್ತೆ. ವೆರಿ ಇಂಟ್ರೆಸ್ಟಿಂಗ್ ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಥಿಂಗ್. ಸೊ ದೀಸ್ ಆರ್ ದ ಟೈಪ್ಸ್ ಆಫ್ ಮೆಮರೀಸ್. ಅದು ನಿಮಗೆ ಈಗ ಗೊತ್ತಿರಬೇಕು ಅಂತಿಲ್ಲ, ನಾನು ಜಸ್ಟ್ ಹೇಳಿರೋದಷ್ಟೇ. ಐ ಆಮ್ ಜಸ್ಟ್ ಟ್ರೈಂಗ್ ಟು ಲೆಟ್ ಯು ನೋ. ಇದೆಲ್ಲವನ್ನು ನಾವು ಪ್ರಾಕ್ಟಿಕಲಿ ನೋಡ್ತೇವೆ, 100% ಆಗಿ ನೋಡ್ತೇವೆ. ಬಟ್ ದ ಫ್ಯೂ ಆಫ್ ದಿ ಮೆಮರಿ ಪ್ರೊವೈಡರ್ಸ್ ಏನಂತ ಹೇಳಿದ್ರೆ ಕನ್ವರ್ಸೇಷನ್ ಬಫರ್ ಮೆಮರಿ ಅಂತ, ಇನ್ನೊಂದು ಕನ್ವರ್ಸೇಷನ್ ಬಫರ್ ವಿಂಡೋ ಮೆಮರಿ ಅಂತ, ಇನ್ನೊಂದು ಸಮರೈಸರ್ ಬೇಸ್ಡ್ ಮೆಮರಿ ಅಂತ, ಇನ್ನೊಂದು ಕಸ್ಟಮ್ ಮೆಮರಿ ಅಂತ. ಸೊ ನಾವು ಮೆಮರಿ ಸೆಕ್ಷನಲ್ಲಿ ನಾವು ಮೆಮರಿ ಆಸ್ಪೆಕ್ಟ್ಸಲ್ಲಿ ಡಿಸ್ಕಸ್ ಮಾಡುವಾಗ ಒಂದು LLM ಮಾಡೆಲ್ ಇದು ಅಥವಾ ಒಂದು AI ಅಪ್ಲಿಕೇಶನ್ ಇದು ಎಂಟೈರ್ ಮೆಮರಿ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಹೇಳುವಾಗ ಈ ಎಲ್ಲ ಪ್ರಾಕ್ಟೀಸಸ್ಸನ್ನು ನಾವು ಒಂದು ಪ್ರಾಕ್ಟಿಕಲಿ ಮಾಡಿ ನೋಡೋಣ. ಓಕೆ, ಈಗ ಎಷ್ಟೇ ಅರ್ಥ ಮಾಡ್ಕೊಳ್ಳಿ, ದೆರ್ ಆರ್ 4 ಮೆಮರಿ ಕಾನ್ಸೆಪ್ಟ್ಸ್ ಹಿಯರ್. ಒನ್ ಇಸ್ ಕನ್ವರ್ಸೇಷನ್ ಬಫರ್ ಮೆಮರಿ, ಅಂದರೆ ನಿಮ್ಮ ರೀಸೆಂಟ್ ಮೆಸೇಜ್ ಇದು ಟ್ರಾನ್ಸ್ಕ್ರಿಪ್ಟನ್ನು ಪ್ರತಿಯೊಂದು ಮೆಸೇಜಲ್ಲೂ ಫಾರ್ವರ್ಡ್ ಮಾಡೋದು, ದಟ್ ಈಸ್ ದ್ಯಾಟ್. ಇನ್ನೊಂದು ಕನ್ವರ್ಸೇಷನ್ ಬಫರ್ ವಿಂಡೋ ಮೆಮರಿ, ನಿಮ್ಗೆ ಎಷ್ಟು ಬೇಕು ಅಷ್ಟು ಮೆಸೇಜ್ ಇದು ಮಾತ್ರ ಹಾಕೋದು. ಇಲ್ಲಿ ಎಲ್ಲ ಮೆಸೇಜ್ ಬರುತ್ತದೆ, ಪ್ರೀವಿಯಸ್ ಆಗಿರುವಂಥ ಎಲ್ಲ ಮೆಸೇಜು ಕೂಡ ನಿಮ್ಮ ಹೊಸ ಮೆಸೇಜ್ ಕಳಿಸುವಾಗ ಪಾಸ್ ಮಾಡುವಂಥದ್ದು. ಇದರಲ್ಲಿ ನಿಮ್ಗೆ ಎಷ್ಟು ಬೇಕು, ಸೇ ಫಾರ್ ಎಕ್ಸಾಂಪಲ್ ಲಾಸ್ಟ್ 100 ಮೆಸೇಜ್ ಬೇಕು ಅಂತಿದ್ರೆ 100 ಮಾತ್ರ ಕಳಿಸುವಂಥದ್ದು. ಇನ್ನೊಂದು ಇಲ್ಲಿವರೆಗೆ ಆಗಿರುವಂಥ ಕಂಪ್ಲೀಟ್ ಕಾನ್ವರ್ಸೇಷನ್ ಸಮ್ಮರೈಸ್ ಮಾಡಿ ಆ ಸಮ್ಮರೈಸೇಷನ್ ಅನ್ನು ಹೊಸ ರಿಕ್ವೆಸ್ಟಲ್ಲಿ ಕಳಿಸುವಂಥದ್ದು. ಇನ್ನೊಂದು ಕಸ್ಟಮ್ ಮೆಮರಿ, ನಿಮಗೆ ಹೇಗೆ ಬೇಕು ಹಾಗೆ ಬೇಕಿರುವಂಥ ಡೇಟಾವನ್ನು ಪಾಸ್ ಮಾಡುವಂಥದ್ದು. ಓಕೆ, ಸೊ ದಿಸ್ ಈಸ್ ಅಬೌಟ್ ಮೆಮರಿ. ಸೊ ವೆರಿ ಇಂಪಾರ್ಟೆಂಟ್ಲಿ ಫೈನಲ್ ಒನ್ ಇಸ್ ಸಮಥಿಂಗ್ ಕಾಲ್ಡ್ ಆಸ್ ಏಜೆಂಟ್ಸ್. ಏಜೆಂಟ್ಸ್ ಬಗ್ಗೆ ನಾವು ಏಜೆಂಟಿಕ್ AI ಸೆಕ್ಷನಲ್ಲಿ ಕಲಿತೇವೆ. ಏಜೆಂಟ್ಸನ್ನು ಬಿಲ್ಡ್ ಮಾಡಲಿಕ್ಕೆ LangChain ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ. ಸೊ ಏಜೆಂಟ್ಸ್ ಬಗ್ಗೆ ನಿಮಗೆ ಗೊತ್ತಿಲ್ಲ ಅಂತಿದ್ರೆ ಜನರೇಟಿವ್ AI ಅಪ್ಲಿಕೇಶನ್ಸ್ ಏನು ಮಾಡುತ್ತೆ, ನಿಮಗೆ ಟೆಕ್ಸ್ಟ್, ಇಮೇಜಸ್ ಅಥವಾ ವೀಡಿಯೋಸನ್ನು ಜನರೇಟ್ ಮಾಡಿ ಕೊಡುತ್ತೆ ಅಷ್ಟೇ. ಬಟ್ ಏಜೆಂಟ್ಸ್ ಏನು ಮಾಡುತ್ತೆ, ಒಂದು ಟಾಸ್ಕ್ಸನ್ನು ಕಂಪ್ಲೀಟ್ಲಿ ಎಕ್ಸಿಕ್ಯೂಟ್ ಮಾಡುತ್ತೆ. ಸೊ ಎಕ್ಸಿಕ್ಯೂಟ್ ಮಾಡುತ್ತೆ ಅಂತ ಹೇಳಿದರೆ ಡಿಸಿಷನನ್ನು ತಗೊಳ್ಳುತ್ತೆ, ಥಿಂಕ್ ಮಾಡುತ್ತೆ, ಅಬ್ಸರ್ವ್ ಮಾಡುತ್ತೆ ಆ್ಯಂಡ್ ಆ್ಯಕ್ಷನನ್ನು ಪರ್ಫಾರ್ಮ್ ಮಾಡುತ್ತೆ ಟು ಕಂಪ್ಲೀಟ್ ದಿ ಟಾಸ್ಕ್. ಸೊ ಏಜೆಂಟ್ಸ್ಗೆ ಎರಡು ಇಂಪಾರ್ಟೆಂಟ್ ಕೆಪಬಿಲಿಟೀಸ್ ಇದೆ. ಒಂದು ರೀಸನಿಂಗ್ ಕೆಪಬಿಲಿಟೀಸ್, ಅಂದರೆ ಡಿಸಿಷನ್ ಮೇಕಿಂಗ್ ಮಾಡುವಂಥ ಕೆಪಬಿಲಿಟೀಸ್ ಇದೆ. ಇನ್ನೊಂದು ಟೂಲ್ಸಿಗೆ ಆಕ್ಸೆಸ್ ಇದೆ. ಡಿಫ್ರೆಂಟ್ ಟೈಪ್ಸ್ ಆಫ್ ಟೂಲ್ಸ್ ಆಗ್ಬೋದು. ಸೇ ಫಾರ್ ಎಕ್ಸಾಂಪಲ್ ಒಂದು ಕ್ಯಾಲ್ಕುಲೇಟರ್ ಟೂಲ್ಗೆ ಆಕ್ಸೆಸ್ ಕೊಟ್ಟರೆ ಅದರ ಬಗ್ಗೆನೂ ಇರುತ್ತೆ. ಒಂದು ವೆದರ್ API ಇದು ಟೂಲಿಗೆ ಆಕ್ಸೆಸ್ ಕೊಟ್ಟರೆ ಅದರ ಟೂಲನ್ನು ಕೂಡ ಅದಕ್ಕೆ ಯೂಸ್ ಮಾಡ್ಬೋದು. ಸೊ ಬೇಸಿಕಲಿ ನಿಮ್ಮ ಅಪ್ಲಿಕೇಶನಲ್ಲಿ ಏನೆಲ್ಲ ಬೇಕು ಆ ಬೇಕಾಗಿರುವಂಥ ಟೂಲ್ಸ್ ಇದು ಆಕ್ಸೆಸ್ಸನ್ನು ನಿಮಗೆ ನಿಮ್ಮ ಏಜೆಂಟ್ಸಿಗೆ ಪ್ರೊವೈಡ್ ಮಾಡ್ಬೋದು. ಇಟ್ಸ್ ಲೈಕ್ ಸಿಂಪಲ್ ಎಕ್ಸಾಂಪಲ್ ಕೊಡಬೇಕು ಅಂತಿದ್ರೆ, ನಿಮ್ಗೊಂದು ಟಿಕೆಟ್ ಬುಕ್ ಮಾಡಬೇಕು ಅಂತಿದ್ರೆ, ದಟ್ಸ್ ಎ ಕ್ಲಾಸಿಕ್ ಎಕ್ಸಾಂಪಲ್ ಆಫ್ ಏಜೆಂಟ್ಸ್. ಸೊ ನಿಮಗೆ ಟಿಕೆಟ್ ಬುಕ್ ಮಾಡಬೇಕು ಅಂತಿದ್ರೆ ನೀವು ChatGPT ಹತ್ರ ಹೋಗಿ ಕೇಳಿದ್ರೆ ಅದು ನಿಮಗೆ ಬೆಸ್ಟ್ ಆಗಿರುವಂಥ ಐಟಿನರಿ ಮಾತ್ರ ಪ್ರೊವೈಡ್ ಮಾಡುತ್ತೆ. ಅಂದರೆ ನಿಮಗೆ ಈ ಪ್ಲೇಸಿಗೆ ಹೋಗ್ಬೋದು, ಅಲ್ಲಿಂದ ಈ ಪ್ಲೇಸಿಗೆ ಹೋಗ್ಬೋದು, ಅಲ್ಲಿಂದ ನೆಕ್ಸ್ಟ್ ಪ್ಲೇಸಿಗೆ ಹೋಗ್ಬೋದು, ಅಲ್ಲಿಗೆ ಬೇಕಾಗಿರುವಂಥ ಅಂತ ಹೇಳೋದು ರೂಟ್ ಯಾವುದು ಬೆಸ್ಟ್, ಈ ಇನ್ಫಾರ್ಮೇಷನ್ಸನ್ನು ಕೊಡ್ಬೋದು. ಬಟ್ ನೀವು ಏಜೆಂಟಿಕ್ ಸೈಡಲ್ಲಿ ಏಜೆಂಟನ್ನು ಯೂಸ್ ಮಾಡಿದರೆ ಅದು ಡಿರೆಕ್ಟ್ಲಿ ಹೋಗಿ ನಿಮ್ಮ ಬುಕ್ ಅಂತ ಹೇಳೋದು ಮೇಕ್ ಮೈ ಟ್ರಿಪ್ ಅಪ್ಲಿಕೇಶನಿಗೆ ಹೋಗಿ ನಿಮ್ಮ ಡೀಟೇಲ್ಸನ್ನು ಹಾಕಿ ಅಲ್ಲಿ ನಿಮಗೆ
ಔಟ್ಪುಟ್ಟನ್ನು ಕೂಡ ನಿಮ್ಮ ಟಿಕೆಟನ್ನು ಬುಕ್ ಮಾಡುವಂಥ ಕೆಪಬಿಲಿಟೀಸು ಏಜೆಂಟ್ಸಿಗಿದೆ. ಆ ಏಜೆಂಟ್ಸಿಗೆ ಆ ಕೆಪಬಿಲಿಟೀಸ್ ಬರಲಿಕ್ಕಿರುವಂಥ ಮೇನ್ ಕಾರಣ ಏನು? 2 ರೀಸನ್. ಒಂದು ರೀಸನಿಂಗ್ ಕೆಪಬಿಲಿಟೀಸ್, ಒಂದು ಥಿಂಕ್ ಮಾಡಿ ಡಿಸಿಷನ್ ಅನ್ನು ತಗೊಳ್ಳುವಂಥ ಕೆಪಬಿಲಿಟೀಸ್, ಇನ್ನೊಂದು ಟೂಲ್ಸಿಗಿರುವಂಥ ಆಕ್ಸೆಸ್. ಸೊ ಈ ಟೂಲಿಗೆ ನಾವು ಟೂಲ್ ಕಾಲಿಂಗ್ ಅಥವಾ ಫಂಕ್ಷನಲ್ ಕಾಲಿಂಗ್ ಅಂತ ಕರಿತೇವೆ. ಅದೆಲ್ಲ ನಾವು ಡೀಟೇಲ್ಡ್ ಆಗಿ ಏಜೆಂಟಿಕ್ ಸೈಡಲ್ಲಿ ಡಿಸ್ಕಸ್ ಮಾಡೋಣ. ಬಟ್ ಇಲ್ಲಿ ಅರ್ಥ ಮಾಡಬೇಕಾಗಿರೋದಿಷ್ಟೇ, ನಿಮ್ಮ ಲ್ಯಾಂಗ್ಚೈನ್ ಏಜೆಂಟ್ಸನ್ನು ಬಿಲ್ಡ್ ಮಾಡಲಿಕ್ಕೂ ನಿಮಗೆ ಈಸಿಯಾಗಿ ಹೆಲ್ಪ್ ಮಾಡುತ್ತೆ. ಓಕೆ, ಸೊ ಐ ಹೋಪ್ ದಿಸ್ ಇಸ್ ವೆರಿ ಮಚ್ ಕ್ಲಿಯರ್ ಟು ಯು. ಈ 6 ಕಂಪೋನೆಂಟ್ಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ನೀವು ಎಲ್ಲಿಯಾದರೂ ಅಪ್ಲಿಕೇಶನ್ಸನ್ನು ಬಿಲ್ಡ್ ಮಾಡ್ತಿದ್ದೀರಿ ಅಂತ ಇದ್ದರೆ ಈ ಆರು ಕಾಂಪೊನೆಂಟ್ಸ್ ಡೆಫಿನೆಟ್ಲಿ ನಿಮ್ಮ ಅಪ್ಲಿಕೇಶನ್ಸಲ್ಲಿ ಬಂದೇ ಬರುತ್ತೆ. ಸೊ ಈ 6 ಕಾಂಪೊನೆಂಟ್ಸ್ ನಿಮ್ಮ ಅಪ್ಲಿಕೇಶನ್ಸಲ್ಲಿ ಬರೋದು ಅಂತಿದ್ರೆ ನೀವು ಡೆಫಿನೆಟ್ ಆಗಿ ಲ್ಯಾಂಗ್ಚೈನನ್ನು ಕನ್ಸಿಡರ್ ಮಾಡಬೇಕು. ಆ್ಯಂಡ್ ಕಂಪನೀಸ್ ಆರ್ ಆಲ್ಸೋ ಯೂಸಿಂಗ್ ಲ್ಯಾಂಗ್ಚೈನ್ ಇನ್ ದೇರ್ ಪ್ರಾಡಕ್ಟ್. ಸೊ ದ್ಯಾಟ್ಸ್ ಇಟ್ ಫಾರ್ ದಿಸ್ ವಿಡಿಯೋ ಗೈಸ್. ಆ್ಯಂಡ್ ಇದು ಯಾಕೆ ಇಷ್ಟು ಡೀಟೇಲ್ಡ್ ಆಗಿ ನಾನು ಮಾತಾಡಿರೋದು ಅಂತ ಹೇಳಿದರೆ, ಬಿಕಾಸ್ ನಿಮಗೆ ಅರ್ಥ ಆಗಬೇಕು ಲ್ಯಾಂಗ್ಚೈನ್ ಅಂದರೆ ಏನು, ಲ್ಯಾಂಗ್ಚೈನ್ ಎಲ್ಲಿ ಬರುವಂಥದ್ದು, ಆ್ಯಂಡ್ ಲ್ಯಾಂಗ್ಚೈನ್ ಇದು ಕಾಂಪೊನೆಂಟ್ಸ್ ಏನೆಲ್ಲ ಬಿಲ್ಡ್ ಮಾಡ್ಬೋದು ಲ್ಯಾಂಗ್ಚೈನಲ್ಲಿ. ಬಿಕಾಸ್ ಅದು ಗೊತ್ತಾದರೆ ಮಾತ್ರ ನಮಗೆ ಲ್ಯಾಂಗ್ಚೈನ್ ಇದು ಯೂಸ್ ಕೇಸ್. ಬಿಕಾಸ್ ಲ್ಯಾಂಗ್ಚೈನನ್ನು ಎಲ್ಲ ಕಡೆ ಯೂಸ್ ಮಾಡಬೇಕಾದ ಅವಶ್ಯಕತೆ ಇಲ್ಲ. ನೀವೊಂದು ಸಿಂಪಲ್ ಆಗಿರುವಂಥ ಮಿನಿಮಲ್ ಆಗಿರುವಂಥ ಚಾಟ್ ಬಾಟ್ ಬಿಲ್ಡ್ ಮಾಡೋದು ಅಂತಿದ್ರೆ ನಮಗೆ ಅಲ್ಲಿ ಲ್ಯಾಂಗ್ಚೈನ್ ಇದು ಅವಶ್ಯಕತೆ ಇಲ್ಲ. ನಿಮಗೆ ರಾ ಆಗಿರುವಂಥ API ಕಾಲ್ ಮಾಡ್ಬೋದು, ರಾ ಆಗಿರುವಂಥ ಮೆಸೇಜನ್ನು ಕಳಿಸ್ಬೋದು, ನಿಮಗೆ ನಿಮ್ಮದೇ ಆಗಿರುವಂಥ ಇಂಡೆಕ್ಸ್ ಚೈನ್ಸನ್ನು ನಿಮಗೇ ಮ್ಯಾನ್ಯುವಲಿ ಬರಿಬೋದು. ಬಟ್ ಇಲ್ಲ, ನೀವೊಂದು ಎಂಟರ್ಪ್ರೈಸ್ ಆಗಿರುವಂಥ ಸ್ಕೇಲಬಲ್ ಅಪ್ಲಿಕೇಶನ್ಸ್ ಬಿಲ್ಡ್ ಮಾಡ್ತೀರಿ ಅಂತಿದ್ರೆ, ಅಪ್ಲಿಕೇಶನ್ಸ್ ಬಿಲ್ಡ್ ಮಾಡ್ತೀರಿ ಅಂತಿದ್ರೆ, ಅಲ್ಲಿ ನೀವು ಲ್ಯಾಂಗ್ಚೈನ್ ಅನ್ನು ಖಂಡಿತವಾಗಿ ಯೂಸ್ ಮಾಡಲೇಬೇಕು. ಆ್ಯಂಡ್ ಅದಕ್ಕೆ ಎಲ್ಲೆಲ್ಲಿ ಯೂಸ್ ಮಾಡಬೇಕು ಆ ಒಂದು ಫಂಡಮೆಂಟಲ್ ಕ್ಲಾಸ್ ಆಗಿತ್ತು ಇದು. ಸೊ ನೆಕ್ಸ್ಟ್ ವಿಡಿಯೋಸಿಂದ ನಾವು ಲ್ಯಾಂಗ್ಚೈನನ್ನು ಪ್ರಾಕ್ಟಿಕಲಿ ಯೂಸ್ ಮಾಡ್ತೇವೆ. ಡಿಫ್ರೆಂಟ್ ಮಾಡೆಲ್ಸನ್ನು ಫಸ್ಟ್ ಯೂಸ್ ಮಾಡಿಕೊಂಡು ಆ ಡಿಫ್ರೆಂಟ್ ಮಾಡೆಲ್ಸಲ್ಲಿ ಲ್ಯಾಂಗ್ಚೈನ್ ಹೇಗೆ ವರ್ಕ್ ಆಗುತ್ತೆ ಅದನ್ನು ಡಿಸ್ಕಸ್ ಮಾಡೋಣ. ಅದಾದ ನಂತರ ಪ್ರಾಮ್ ಟೆಂಪ್ಲೇಟ್ಸ್ ಬಗ್ಗೆ ಡೀಟೇಲ್ಡ್ ಆಗಿ ನೋಡೋಣ. ಅದಾದ ನಂತರ ಚೈನ್ಸ್ ಹೇಗೆ ವರ್ಕ್ ಆಗುತ್ತೆ ಅಂತ ನೋಡೋಣ. ಒಂದೊಂದು ವಿಷಯದಲ್ಲಿ ನೋಡೋಣ. ದೆನ್ ವಿಲ್ ಗೆಟ್ ಇನ್ ಟು ದ RAG ಸಿಸ್ಟಮ್. ಆ್ಯಂಡ್ RAG ಸಿಸ್ಟಮ್ ಆದ ನಂತರ ಸ್ಲೋಲಿ ವಿಲ್ ಮೂವ್ ಟು ಫೈನ್ ಟ್ಯೂನಿಂಗ್ ಆ್ಯಂಡ್ ಎವ್ರಿಥಿಂಗ್. ಆ್ಯಂಡ್ ದರ್ ಆರ್ ಲಾಟ್ಸ್ ಟು ಡಿಸ್ಕಸ್ ಇನ್ ದಿಸ್ ಸೀರೀಸ್. ಆ್ಯಂಡ್ ದಿಸ್ ಈಸ್ ಅಬೌಟ್ ಲ್ಯಾಂಗ್ಚೈನ್. ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತಿದ್ರೆ ಕನ್ಸಿಡರ್ ಲೈಕಿಂಗ್ ಇಟ್ ಆ್ಯಂಡ್ ಶೇರಿಂಗ್ ಇಟ್ ವಿತ್ ಯೋರ್ ಫ್ರೆಂಡ್ಸ್, ಸೊ ದಟ್ ಇದು ತುಂಬ ಜನರಿಗೆ ರೀಚ್ ಆಗಿ ತುಂಬ ಎಫರ್ಟ್ಸ್ ಹೋಗ್ತದೆ ಇದರ ಹಿಂದೆ to come up with the plan and then to execute. So if in case it is worth the value, and please consider sharing it. And also ನಮ್ಮ ಕಮ್ಯುನಿಟಿಗೆ ಒಂದು ಜಾಯಿನ್ ಆಗಿ, ಅದರ ಲಿಂಕು ನಾನು ಕಳಿಸಿಟ್ಟಿರ್ತೇನೆ ನಮ್ಮ ಡಿಸ್ಕ್ರಿಪ್ಷನಲ್ಲಿ. ಕಮ್ಯುನಿಟಿ ಬೇಸಿಕಲಿ ಏನಿಲ್ಲ, ನಾವು ಗ್ರೂಪ್ ಆಫ್ ಪೀಪಲ್, ವಿ ಆರ್ ಬಿಲ್ಡಿಂಗ್ ಕನ್ನಡಾಸ್ ಬಿಗ್ಗೆಸ್ಟ್ ಕಮ್ಯುನಿಟಿ ಇನ್, ಸೊ ದಟ್ ನಮಗೆ ಹೊಸದಾಗಿರುವಂಥ ವಿಷಯವನ್ನು ಶೇರ್ ಮಾಡಲಿಕ್ಕೂ ಕಲೀಲಿಕ್ಕೂ ವಿ ಆರ್ ಮೇಕಿಂಗ್ ಇಟ್ ಒನ್ ಪ್ಲೇಸ್, ಒಂದು ಪ್ಲೇಸಿಗೆ ಕಲಿತು ಅಲ್ಲಿ ಆದಷ್ಟು ವಿಷಯಗಳನ್ನು ಡಿಸ್ಕಸ್ ಮಾಡಲಿಕ್ಕೆ ನೋಡ್ತಾ ಇದ್ದೇವೆ. ಸೊ ದ್ಯಾಟ್ಸ್ ಇಟ್ ಫಾರ್ ದಿಸ್ ವಿಡಿಯೋ ಗೈಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಆ್ಯಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಲ್ಯಾಂಗ್ಚೈನ್ ಇದು ಪ್ರಾಜೆಕ್ಟ್ಸ್ ಬಗ್ಗೆ ಸಿಗೋಣ. ಬಾಯ್ ಬಾಯ್.